ಅವರ ಹಿಂಬಾಲಕರಿರ್ಬೋದು, ಸಾಕಷ್ಟು ಜನರ ನಡುವಿನ ದ್ವೇಷವನ್ನ ಕಥೆಯ ರೂಪಕ ನಮಗೆ ಕಟ್ಟಿಕೊಟ್ಟಿದ್ರು ನಮ್ಮ ನಿರ್ಮಾಪಕರಾದಂತಹ ಸುಮಾಜಿ ಮತ್ತು ಶ್ರುತಿ ಅನಿಲ್ ಕುಮಾರ್. ನಿಮ್ಮಿಬ್ಬರಿಗೂ ಕೂಡ ಅತ್ಯಂತ ಗೌರವವಾದ ಸ್ವಾಗತವನ್ನು ಕೋರ್ತೇವೆ. ಮತ್ತೊಮ್ಮೆ ಭೀಮಾ ತೀರದ ಹಂತಕರು ಅನ್ನೋದು ರವಿ ಬೆಳಗೆರೆ ಅವರು ಅದೇ ಜಾಗಕ್ಕೆ ಹೋಗಿ ಸುಮಾರು ವರ್ಷಗಳ ಕಾಲ ವಿಜಯಪುರ ಜಿಲ್ಲೆಯಲ್ಲಿ ಅಲ್ಲೇ ಉಳ್ಕೊಂಡು ಪತ್ರಿಕೆಗೆ ಅಂತ ಎಪಿಸೋಡ್ಸ್ ಆಗಿ ಬರಿತಾ ಇದ್ದಂತಹ ಕತೆ ತದನಂತರ ಅದು ಪುಸ್ತಕ ರೂಪವನ್ನ ಪಡೆದುಕೊಳ್ಳುತ್ತೆ. ಹೇಗೆ ಮಳೆಗಾಲದಲ್ಲಿ ಬಜ್ಜಿ ಬೋಂಡ ಸೇಲ್ ಆಗ್ತವೋ ಅದೇ ರೀತಿ ಪತ್ರಿಕೆಯ ಪುಸ್ತಕಗಳ ಸೇಲ್ ಆಗ್ತಾ ಇದ್ರು. ಯಾಕಂದ್ರೆ ಅವರ ಕಥೆ ಎಲ್ಲಿಯೂ ಕೂಡ ಪೇಲವ ಅನಿಸ್ಕೊಳ್ಳಿಲ್ಲ, ತುಂಬಾ ರೋಚಕತೆಯನ್ನ ಕಟ್ಟಿಕೊಟ್ಟಿದ್ರು. ಅದು ವಾಸ್ತವದ ಕಥೆಯಾಗಿತ್ತು, ನೈಜತೆಯನ್ನ ಹೊಂದಿತ್ತು, ಸತ್ಯವನ್ನ ಹೊಂದಿತ್ತು. ಇಂತಹ ಕಥೆಯನ್ನ ನರೇಂದ್ರ ಬಾಬು ಅವರು ಮತ್ತೊಮ್ಮೆ ಚಿತ್ರವನ್ನ ತೆರೆ ಮೇಲೆ ತರೋಕೆ ಮುಂದಾಗಿದ್ದಾರೆ. ಈಗ ವೇದಿಕೆಗೆ ಬರಬೇಕಾಗಿತ್ತ ಮಲ್ಲಿ ವಿನಂತಿಸ್ಕೊಳ್ತೇನೆ. ಶ್ರೀತಾ ನರೇಂದ್ರ ಬಾಬು ಅವರು, ನಮ್ಮ ನಿರ್ದೇಶಕ ನರೇಂದ್ರ ಬಾಬು ಅವರ ಪರಿಚಯ ಮಾಡಿಕೊಡೋದಾದ್ರೆ ಕಬಡ್ಡಿ ಸಿನಿಮಾ ಖ್ಯಾತಿಯ ನಿರ್ದೇಶಕರು, ರಾಜ್ಯ ಪ್ರಶಸ್ತಿಯನ್ನು ಪಡೆದಂತಹ ಕಬಡ್ಡಿ ಚಿತ್ರ, ಅದರ ಜೊತೆಗೆ ಶಿವರಾಜ್ ಕುಮಾರ್ ಅವರಿಗೆ ಸಂತೆಯಲ್ಲಿ ನಿಂತ ಕಬೀರ ಚಿತ್ರವನ್ನ ನಿರ್ದೇಶಿಸಿದ್ರು. ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ, ಅದರ ನಡುವೆ ಮರಾಠಿ ಸಿನಿಮಾ ಒಂದಕ್ಕೂ ಕೂಡ ಅವರು ಕ್ಯಾಪ್ ತೊಟ್ಟಿದ್ರು. ಸರ್, ಇದೀಗ ರವಿ ಬೆಳಗೆರೆ ಅವರ ಕಥೆ ಇದೆ. ಎಲ್ಲರೂ ಹರಕೆ ಕುಯಿ ತೋರಣಕ್ಕೆ ತಂದು ತಡೆಯಬೇಯಿತು, ಕೊಂದವರೆಂಬುದನ್ನು ಅರಿಯದೆ ತನ್ನೊಡಲ ಬೆಂತೊಡಲ ಹೊರೆಯುತ್ತಲಿತ್ತು. ಅದಂತೆ ಹುಟ್ಟಿತ್ತು, ಅದಂತೆ ಹೊಂದಿತ್ತು. ಕೊಂದವರುಳಿವರೆ ಕೂಡಲ ಸಂಗಮದೇವ, ಕೊಂದವರುಳಿವರೆ ಕೂಡಲ ಸಂಗಮದೇವ ಅಂತ 12ನೇ ಶತಮಾನದಲ್ಲಿ ಬಸವಣ್ಣ ಯಾವ ಭಾಗದಲ್ಲಿ ವಚನ ಕ್ರಾಂತಿ ಮಾಡಿದ್ರು ಅದೇ ಭಾಗದ ಕತೆ ಭೀಮಾ ತೀರದ ಹಂತಕರು. ಕ್ರಿಸ್ತಪೂರ್ವದಿಂದ ಇವತ್ತಿನ ತನಕ ಭೀಮೆಯ ಸೆಳವು ಸಾಕಷ್ಟು ಪ್ರತಿರೋಧ ಮತ್ತು ಪಾತ್ರೆಗಳನ್ನ ಅರಗಿಸ್ಕೊಂಡೇ ಹರಿತಾನೆ ಇದೆ. ಒಂಥರದ ರಿಪಬ್ಲಿಕ್ ತರ ವಾತಾವರಣ ಇದ್ದಾಗ ಯಾರು ಅಲ್ಲಿ ಏನನ್ನೂ ವರದಿ ಮಾಡುವಂಥದ್ದು ಅಥವಾ ಕರ್ನಾಟಕದ ಭಾಗವೇ ಅಲ್ಲ ಅದು ಅನ್ನೋ ಥರದ್ದು ವಾತಾವರಣ ಇದ್ದಾಗ ರವಿ ಬೆಳಗೆರೆ ಸರ್ ಅವರು ಅಲ್ಲಿ ಧೈರ್ಯವಾಗಿ ಹೋಗಿ ಆ ಭಾಗವನ್ನು ವರದಿ ಮಾಡಿ ಅಲ್ಲಿಂದ ಬಂದಂತಹ ಅಲ್ಲಿನ ಪಾತ್ರ ಘಟನಾವಳಿಗಳನ್ನ ಎಪಿಸೋಡ್ ಮಾಡೋಕೆ ಶುರು ಮಾಡಿದ್ರು. ಆ ಎಪಿಸೋಡ್ ಮಾಡೋಕೆ ಶುರು ಮಾಡಿದಾಗ ಹುಟ್ಟಿದ್ದೇ ಭೀಮಾ ತೀರದ ಹಂತಕರು. ಲಿಯೋ ಟಾಲ್ಸ್ಟಾಯ್ ಒಂದು ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್ ಅಂತ ಒಂದು ಕೃತಿ, ಸಣ್ಣ ಕಥೆ. ಅದರಲ್ಲಿ ಅದನ್ನೇನು ಹೇಳುತ್ತೆ ಅಂದ್ರೆ, ಒಂದು ಹೊಟ್ಟೆಗೋಸ್ಕರ 2 ಮನೆಗಳು ಕತ್ಕೊಂಡು ಉಳಿದೋಗ್ತವೆ. ಅದೇ ತರದ ಘಟನಾವಳಿ ಇಲ್ಲೂ ಆಗುತ್ತೆ. ಒಂದು ಸಣ್ಣ ಬದುಕೋಸ್ಕರ ಶುರುವಾದ ಗಲಾಟೆ 2 ಕುಟುಂಬದ ನಡುವೆ ಸಾಕಷ್ಟು ಜನ ಜೀವಗಳನ್ನ ಬಲಿ ತಗೋಬಿಡುತ್ತೆ. ಇದನ್ನ ಅತ್ಯಂತ ತೀಕ್ಷ್ಣವಾಗಿ, ಅದು ನೋಡಕ್ಕೆ ವರದಿ ತರ ಆದ್ರೂ, ಒಂಥರ ಕ್ರೈಮ್ ರಿಪೋರ್ಟ್ ತರ ಆದ್ರೂ, ಆ ಭಾಗದ ಬಗ್ಗೆನೇ ಒಂಥರದ ತಾತ್ಸಾರ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಮುನ್ನುಗ್ಗಿ ಅದು ಒಳಗಡೆ ಇದ್ದಂತಹ ಸಾಕಷ್ಟು ತಾರತಮ್ಯಗಳನ್ನ, ಸಾಕಷ್ಟು ಪಾತಕ ಲೋಕದ ಏನು ಈ ಫ್ಯೂಡಲ್ ನ ಕಾರಣಕ್ಕಾಗಿ ಆಗ್ತಿರುವಂತಹ ಸಾಕಷ್ಟು ಏರುಪೇರುಗಳನ್ನ, ತಾರತಮ್ಯಗಳನ್ನ ಬಹಳ ಸಹಜವಾಗಿ ಅವರ ಬರವಣಿಗೆ ಮೂಲಕ ಅತ್ಯಂತ ಪರಿಣಾಮಕಾರಿಯಾಗಿ ಜನರನ್ನ ತಲುಪಿಸುವುದರಲ್ಲಿ ರವಿ ಬೆಳಗೆರೆ ಅವರು ಅತ್ಯಂತ ಯಶಸ್ವಿಯಾಗಿದ್ದರು. ಹಾಗಾಗಿ ಅದು ಧಾರಾವಾಹಿಯಾಗಿ ಪ್ರಕಟ ಆದ್ಮೇಲೂ ಅದು ಪುಸ್ತಕ ರೂಪಕ್ಕೆ ಬಂದ್ಮೇಲೆ ಅದು 8ನೇದೋ 10ನೇದೋ ಆವೃತ್ತಿ ರೀಪಬ್ಲಿಷ್ ಆಗ್ತಾನೆ ಇದೆ. ಅದು ನಿಲ್ತಾನೆ ಇಲ್ಲ. ಪಬ್ಲಿಕೇಶನ್ ನನಗೆ ಅಂದ್ರೆ ಅದ್ರದ್ದು ಸರ್ಕ್ಯುಲೇಷನ್ ನನಗೆ ಫ್ಲೋಟಿಂಗ್ ಎಲ್ಲ ಇದೆ. ಇವತ್ತವರೆಗೂ ಅದು ಸಾಕಷ್ಟು 8-10 ವರ್ಷ ಆದ್ರೂ ಅದು ನಿರಂತರವಾಗಿದೆ. ಹಂಗಾಗಿ ಈ ತರದ ಒಂದು ಕೃತಿ ನನ್ನ ತನಕ ಬಂದಿದ್ದು ಅಂದ್ರೆ ಇಷ್ಟು ದಿನ ಅದು ಆ ಕೃತಿನ ತುಂಬಾ ಜನ ಕೇಳೋದು, ಅದು ಯಾಕೆ ಅಷ್ಟು ಜನಕ್ಕೆ ಅದು ಗೊತ್ತಿರಲಿಲ್ಲ ಅಂತ. ಪ್ರಾಯಶಃ ನಜಿನಾಗರಾಜ್ ಮತ್ತು ಓಂ ಪ್ರಕಾಶ್ ಸರ್ ಅವ್ರಿಗೆ ಬಹಳ ಆಭಾರಿಯಾಗಿರ್ತೀನಿ. ಅವರು ಕವರ್ ಪೇಜ್ ಇಟ್ಕೊಂಡು ಹೊರಟಾಗಿದ್ರು ಕಂಟೆಂಟ್. ಹಂಗಾಗಿ ಕಂಟೆಂಟ್ ಹಂಗೆ ಇತ್ತು. ನಾನು ಬರೋ ತನಕ ಅದು ಕಾಯ್ತಲ್ಲ ಅನ್ನೋದು ನನ್ನೊಂದು ಶದಾಯಕವಾದ ವಿಚಾರ. ಹಾಗಾಗಿ ರವಿ ಬೆಳಗೆರೆ ಇವ್ರಿಗೆ, ಓಂ ಪ್ರಕಾಶ್ ಸರ್ಗೆ ಮತ್ತೆ ನಜಿನಾಗರಾಜ್ ಅವ್ರಿಗೆ ನಾನು ಬಹಳ ಥ್ಯಾಂಕ್ಸ್ ಹೇಳ್ತೇನೆ. ಈ ಕೃತಿನ ನಾನು ಮತ್ತೆ ತೆರೆಗೆ ತರೋಕೆ ಅತ್ಯಂತ ಹರ್ಷದಾಯಕವಾಗಿದ್ದೀನಿ. ಧನ್ಯವಾದಗಳು. ಕವರ್ ಪೇಜ್ ಮಾತ್ರ ಇದು ಮಾಡಿದ್ರೆ ನಿಮ್ಮ ಕಂಟೆಂಟ್ ಎಷ್ಟು ಸ್ಟ್ರಾಂಗ್ ಆಗಿ ಅದನ್ನ ಆಪರೇಟ್ ಮಾಡಬೇಕು ಅಂತ ಡೆವಲಪ್ ಮಾಡಿದ್ದೀರಿ ಸರ್. ಇದು ಪ್ರಾಯಶಃ 2 ಭಾಗ ಆಗುತ್ತೆ ಸರ್, 2 ಭಾಗ ಆಗುತ್ತೆ. ನಾನು ಇಲ್ಲಿ ತನಕ ಅಂದ್ರೆ ಈಗ ಫಸ್ಟ್ ಪಾರ್ಟ್ ಮುಗಿಸ್ಕೊಂಡಿದ್ದೀನಿ. ಸೆಕೆಂಡ್ ಪಾರ್ಟ್ಗೆ ಮತ್ತೆ ಕೂತ್ಕೊಳ್ತಿದ್ದೀನಿ ಸ್ಕ್ರಿಪ್ಟ್ಗೆ. ಅಂದ್ರೆ ಸ್ಕ್ರಿಪ್ಟೇ ಅದನ್ನ ಏನು ಮಾಡೋಂಗಿಲ್ಲ ಸರ್, ಪಕ್ಕ ಸ್ಕ್ರೀನ್ ಪ್ಲೇ ಇದ್ದಂಗೆ ಇದೆ. ಅದನ್ನ ಎನಾನ್ಸ್ ಮಾಡ್ಕೊಳ್ತೀನಿ, ಯಾವ್ಯಾವ್ದು ಬೇಕು ಅದನ್ನ ಹಾಕೊಂಡಿದ್ದೀನಿ.
ಪ್ರಾಯಶಃ 2ನೇ ತಾರೀಕು 3ನೇ ತಾರೀಕು ಪೂರ್ತಿ ಮುಗಿದೋಗುತ್ತೆ ಸರ್. ನನ್ನ ವರ್ಷ ಮುಗಿದೋಗುತ್ತೆ. ಆಮೇಲೆ ಅದು ರೀರೈಟ್ ಮಾಡಿ ಅದನ್ನು ಬಾಂಡಿಂಗ್ ಶೂಟ್ ಮಾಡ್ಕೊಂಡು ಶೂಟ್ ಹೋಗೋದು ಸರ್. ಅದೇ ಏನಂದ್ರೆ ಯಾವುದೂ ಬಿಟ್ಟಿಲ್ಲ ಸರ್. ಅಂದರೆ ಅಲ್ಲಿ ಇಡೀ ರೋಚಕತೆ ಇದೆಯಲ್ಲ, ಅದು ಥರದ್ದು ಅದು ಓದಲಿನ ಒಂದು ಚೂರು ಒಳ್ಳಾಡೋದು ಕೂರಿಸ್ಬಿಡುತ್ತೆ ಕೃತಿ. ಅದನ್ನ ನಾವು ನಮ್ಮ ಶಕ್ತಿ ಮೀರಿ ನಾವು ಅದನ್ನ ಹಿಡಿಯಬೇಕು, ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಅನ್ನೋದು ಒಂದು ಆಸೆ. ಅದರಲ್ಲಿರೋ ರೋಚಕತೆಯನ್ನು ನೀವು ದೃಶ್ಯರೂಪಕ್ಕೆ ತರಕ್ಕೆ ಅಷ್ಟು ಬ್ಯಾಲೆನ್ಸಿಂಗ್ ಆಗಿರ್ಬೇಕಾದ್ರೆ ಆ ಪ್ರಯತ್ನ ಎಷ್ಟರ ಮಟ್ಟಿಗೆ ಆಗ್ತಿದೆ? ಡೆಫಿನೆಟ್ ಆಗಿ. ಯಾಕಂದ್ರೆ ಅದಕ್ಕೆ ನಾನು ಹೇಳಿದ್ದು ಒಂದ ಮರುಳಿ ಬರೀ ಕುದಲ ಸಂಗಮ ದೇವ ಅಂತ ಶುರು ಮಾಡಿದ್ದೆ ಆ ಕಾರಣಕ್ಕೆ ಸರ್. ಇದು ನಾವು ಇದು ಬರೀ ಏನದು ಅಥವಾ ನಾವು ಸಿಕ್ಕಾಪಟ್ಟೆ ಕ್ರೈಮ್ ತೋರಿಸ್ಬೇಕು ಅಥವಾ ಅದು ಗ್ಲೋರಿಫೈ ಮಾಡಬೇಕು, ಸಿಕ್ಕಾಪಟ್ಟೆ ಆ ಥರದ್ದಿಲ್ಲ. ಈ ಒಂದು ಜವಾಬ್ದಾರಿ ಇದೆ. ನಿರ್ಮಾಣ ಸಂಸ್ಥೆ ಈಗ ಮುಂಚೆ ಕೆ ಸದಾಶಿವ ಅವ್ರ ಕತೆ ಮಾಡಿತ್ತು, ಈಗ ಈ ಕತೆ ಮಾಡ್ತಿದೆ. ನಿರ್ಮಾಣ ಸಂಸ್ಥೆಗೂ ಜವಾಬ್ದಾರಿ ಇದೆ. ಅದು ಬಹಳ ನಾಜೂಕಾಗಿ ಹೇಳಿದ್ದಾರೆ ನನಗೆ. ಎಲ್ಲರೂ ಸಮಾಜಕ್ಕೆ ಒಪ್ಪೋ ಥರನೇ ಸಿನಿಮಾ ಆಗಬೇಕು, ಅದು ಎಲ್ಲರೂ ನೋಡಿ ಸಂತೋಷ ಪಡುವಂಥದ್ದು ಒಂದು ಸಿನಿಮಾ ಆಗಬೇಕು ಅಂತದ್ರಿಂದ ಆ ಎಲ್ಲ ಪ್ಯಾರಾಮೀಟರ್ಸ್ ಜೊತೆಗೆ ನಾವು ಕೃತಿಗೆ ಎಲ್ಲೂ ಧಕ್ಕೆ ಆಗದಂಗೆ, ಸಮಾಜಕ್ಕೂ ಎಲ್ಲೂ ಧಕ್ಕೆ ಆಗದಂಗೆ ಸಿನಿಮಾ ಮಾಡ್ಕೊಡ್ತೀವಿ. ಚಂದ್ರು ಸರ್ ಜೊತೆಗೆ ಇರ್ತಾರೆ, ಹರೀಶ್ ಕೋಮೆ ಅವರು ಇರ್ತಾರೆ, ಲೋಕಿ ಸಂಗೀತ ಮಾಡ್ತಿದ್ದಾರೆ. ಸರ್ ಭಾಗ 1ರಲ್ಲಿ ಸಿದ್ದಪ್ಪ ಬೋರಗಿ ತನಕ ಅವರು ಹತ್ಯೆ ಆಗೋ ತನಕ ಭಾಗ 1 ಸರ್. ಸಿದ್ದಪ್ಪ ಬೋರಗಿ ಹತ್ಯೆ ಆಗಿ ಅದ್ರದ್ದು ಸುತ್ತ ಘಟನಾವಳಿಗಳಾದ್ಮೇಲೆ ಸ್ಟೇಟ್ ಪಾರ್ಟ್ ಮತ್ತೆ ನರೇಶನ್ಗೆ ಭಾವನಾ ಮೇಡಮ್ ಬರ್ತಾರೆ. ಅವರು ಯಾರು ಶಾಂತನ ಮಕ್ಕಳ ಜೊತೆಗೆ ಶಾಂತಂದು ಸಣ್ಣ ಬ್ರೀಫ್ ಹಿಸ್ಟ್ರಿ ಶುರು ಮಾಡಿ ಅಲ್ಲಿಂದ ಮತ್ತೆ ಸ್ಟೇಟ್ ಪಾರ್ಟ್ ಶುರು ಮಾಡ್ತಾರೆ. ದ್ವೇಷದ ಕಥೆನ ಯಾಕೆ ದ್ವೇಷ ನೋಡಿ ಸರ್, ದ್ವೇಷನೂ ಬದುಕಿನ ಭಾಗವೇ. ಆದರೆ ದ್ವೇಷ ಯಾಕೆ ಮಾಡಿದ್ರೆ ಏನೇ ಮಾಡೋದ್ರ ಉದ್ದೇಶ ನಮಗೆ ಈ ಥರ ಸಿನಿಮಾಗಳು ಮಾಡಬೇಕಾದ್ರೆ ನಮಗೆ ಹೆಚ್ಚು ಸ್ವಲ್ಪ ಕಮರ್ಷಿಯಲ್ ಆಗಿ ಈ ಥರದ್ದು ಚೆನ್ನಾಗಿ ಕೇಳ್ತಿದ್ದಾರೆ. ಅದರದ್ದು ಒಂದು ಇರೋದ್ರ ಜೊತೆಗೆ ಇದನ್ನ ಎಷ್ಟು ಸಾಧ್ಯವೋ ಅಷ್ಟು ಸಾಮಾಜಿಕ ಸ್ತರಗಳಿದೆಯಲ್ಲ ಅಲ್ಲಿ ಕೃತಿನಲ್ಲಿರುವಂಥ ಒಳ ಸೂಕ್ಷ್ಮಗಳು ಬಹಳ ಚೆನ್ನಾಗಿದೆ. ಅದನ್ನು ಬಹಳ ಚೆನ್ನಾಗಿ ಬರೆದಿದ್ದಾರೆ ಕೂಡ ಪ್ರೊಡ್ಯೂಸರು. ನನಗೆ ಮಲೆಗಳಲ್ಲಿ ಮದುಮಗಳು, ನಾಯಿಗುತ್ತಿ ಅಟ್ಟೆ, ಮಹಾದೇವ ಅವ್ರದ್ದು ಚಂದನಷ್ಟೇ, ನನಗೆ ಇಲ್ಲಿ ಚಂದಪ್ಪ ಕಾಡ್ತಾನೆ. ಅದು ಹೆಂಗೆ ಸಾಧ್ಯ ಆಯಿತು? ಸಾಹಿತ್ಯದ ಸ್ಥಳ ಬೇರೆ ಇರ್ಬೋದು, ಆದರೆ ಅದು ಹೆಂಗೆ ಇಲ್ಲೂ ಅದರದ್ದೇ ಥರದ ಫೈರ್ ಹೆಂಗೆ ಸಾಧ್ಯ ಆಯಿತು ಅಂದರೆ 19ನೇ ವರ್ಷಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದ್ದರಿಂದ ಆ ಸಾಧ್ಯತೆಗಳಿದೆ. ರವಿ ಸರ್ 19ನೇ ವಯಸ್ಸಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ ಅವ್ರಿಗೆ. ಅವ್ರು ಗಂಭೀರವಾಗಿ ಬರೆದಿದ್ದರೆ ಬರ್ಕೋಬೋದಿತ್ತು. ಅವ್ರ ಪತ್ರಿಕೆ ಬಿದ್ದು ಅವ್ರ ಥರ ಪತ್ರಿಕೋದ್ಯಮದಲ್ಲಿ ಬಿದ್ದು ಬಂದಿದ್ದರಿಂದ ಸೊ ಈ ಥರದ್ದು ಆಯಾಮಗಳು ತೆರೆಕೊಡೋದು ಅಂತ ನಾನು ಹೇಳಬೇಕು. ಚೇಂಜಸ್ ಏನಿಲ್ಲ ಸರ್, ಆಸ್ ಇಟ್ ಈಸ್. ಒಂದು ಲವ್ ಲೈಫು ಚೇಂಜಸ್ ಮಾಡೋದು, ಎಲ್ಲವೂ ಹೆಂಗಿದೆ ಹಂಗೆ. ನನಗೆ ಅದೇ ಮತ್ತೆ ಮೇಲೆ ಹೋಗಿದ್ದ ಟೈಮಲ್ಲಿ ಅನಿಲ್ ಸರ್ಗೆ ಒಂದು ಪ್ರಪೋಸಲ್ ಕೊಟ್ಟೆ. ಸರ್ ಈ ಥರದ್ದು ಒಂದು ಸಿನಿಮಾ ಇದೆ, ನೀವು ಮಾಡ್ತೀನಿ, ಶ್ರುತಿ ಮೇಡಮ್ ಅವರು ಅನಿಲ್ ಸರ್ಗೆ ಹೇಳಿದೆ ನಾನು, ಸರ್ ಈ ಥರದ್ದು ಒಂದು ಕಥೆ ಇದೆ, ಈಗ ನೀವು ಮಾಡೋದಿದ್ರೆ ಅವರು ತುಂಬ ಚೆನ್ನಾಗಿ ಇಡೀ ಸಿನಿಮಾದಲ್ಲಿ ಚಂದ್ರು ಸರ್ ಹೇಳ್ತಿದ್ರು ನನಗೆ. ನಮ್ಮ ಗಂಗು ಸರ್ ಅವರು ಗಂಗಣ್ಣ ಅವರು ನಮ್ಮ ಸೆಟ್ ಒಬ್ಬ ಆರ್ಟಿಸ್ಟ್ ಆಗಿದ್ದವರು. ಈ ಇಂಡಸ್ಟ್ರಿನಲ್ಲಿ ಏನಂತ ಸುದ್ದಿ ಬಂತು ಅಂದರೆ ತುಂಬ ಚೆನ್ನಾಗಿತ್ತು ಪ್ರೊಡಕ್ಷನ್, ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು, ಭಾಳ ಚೆನ್ನಾಗಿ ಏನೋ ಕೊಡ್ತಾ ಇದೆ ಸಿನಿಮಾ ಮಾಡಿಕೊಟ್ರು ಅಂತ. ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿಕೊಟ್ರು. ನಾನು ಹನುಮನ್ ಕೇಳಿದೆ, ಕೊಟ್ಟರು. ಕೊಚ್ಚಿನ್ಗೆ ವೈಲಿನ್ಸ್ ಹಾಕಬೇಕು ಅಂತ ಕೇಳಿದೆ, ಅದನ್ನು ಮಾಡಿಕೊಟ್ರು. ಅವಾಗ ನನಗೆ ಪ್ರೀತಿಪೂರ್ವಕ ಕೇಳ್ಕೊಂಡೆ, ಇನ್ನೊಂದು ಸಿನಿಮಾ ಇದೆ, ನೀವು ಮಾಡೋದನ್ನ ನಾನು ಮಾಡ್ತೀನಿ ಸರ್ ಅಂತ. ಖುಷಿಯಿಂದ ಒಪ್ಕೊಂಡ್ರು. ಹಾಗೆ ಇದು ಟೇಕ್ ಆಫ್ ಆಯ್ತು ಸರ್. ಮೊನ್ನೆನೂ ಒಂದು ಇದಾಗಿದೆ ಸರ್, ಆ ಥರದ್ದೊಂದು ದರ್ಶನಗಳು ಆಗ್ತಾನೆ ಇದೆ, ನಿಂತಿಲ್ಲ. ಅದರಿಂದ ಸ್ವಲ್ಪ ಯಾಕಂದರೆ ಆ ಜಾಗ ಸ್ವಲ್ಪ ಇನ್ನೂ ಹಂಗೆ ಇದೆ. ಬಟ್ ಅದು ನೋಡ್ತೀವಿ ಸರ್, ಅದು ನೋಡಿ ಎಲ್ಲಿ ಅಲ್ಲಿ ಶೂಟ್ ಮಾಡೋದು, ಯಾವ ಕಡೆ ಶೂಟ್ ಮಾಡೋದು. ಯಾಕಂದರೆ ಈ ಎರಡು ಈ ಪಾತ್ರಗಳೆಲ್ಲವೂ ಒಂಥರದ್ದು ಇದಕ್ಕೆ ಸರ್ದಿರೋದ್ರಿಂದ ನಮ್ಗೆ ಶೂಟಿಂಗ್ ಮಾಡೋಕೆ ಏನಂತ ತೊಂದರೆ ಆಗಲ್ಲ. ಇದು ಅಕ್ಸೆಪ್ಟೆಡ್, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆಮೇಲೆ ಪ್ರಕಟಣೆ ಇದು ನಮಗೆ ಇದು ಪ್ರಿಂಟ್ ಮೇಲೆ ಪಬ್ಲಿಷ್ ಆಗ್ತಾನೆ ಇರೋದ್ರಿಂದ ಜನರು ಒಪ್ಪಿಗೆ ಇದೆ. ಅದು ಅಲ್ಲಿನ ಭಾಗದ ಜನರಿಗೂ ಒಪ್ಪಿಗೆ ಇದೆ. ಸರ್ ಹಾಂ ಸರ್, ಅಲ್ಲಿ ನಾನು ಮರಾಠಿ ಸಿನಿಮಾ ಅಲ್ಲೇ ಮಾಡಿದ್ವಿ ಸರ್, ಗುಲ್ಬರ್ಗ ಮತ್ತು ಸೋಲಾಪುರದಲ್ಲಿ ಶೂಟ್ ಮಾಡಿದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಕೊಳ್ತೇನೆ. ಈಗ ನೀವು ಈ ಸಿನಿಮಾನ 2 ಭಾಗ 1, 2 3 ವರ್ಷದೊಳಗಡೆ ಮುಗಿಸ್ಬೇಕು ಸರ್. 3 ವರ್ಷದೊಳಗಡೆ ಮುಗಿಸ್ಬೇಕು. 3 ವರ್ಷ 3 ವರ್ಷದೊಳಗಡೆ ಸಿನಿಮಾ ಮುಗಿಸ್ಬೇಕು ಒಂದೇ ನಾನು
3 ವರ್ಷ ಯಾಕಂದ್ರೆ ಪಕ್ಕದಲ್ಲಿ ಪಾಪ ರೈಟ್ಸ್ ಬಿಟ್ಟಿರ್ತಾರೆ. ಇಲ್ಲ ಮೇಡಮ್ ಇರೋದ್ರಿಂದ ನಮ್ಗೆ ಆ ಥರದ್ದು ಸ್ವಲ್ಪ ಗ್ರೇಸ್ ಪೀರಿಯಡ್ ಇರ್ತಾರೆ. ಬಟ್ ಆದ್ರೆ ಅದು ನೀವು ಯೋಚನೆ ಮಾಡಬೇಕು. ಇಲ್ಲ ನನಗೆ ನಿರ್ಮಾಪಕರ ಕಡೆಯಿಂದ ಸಂಪೂರ್ಣವಾದ ಸಹಕಾರ ಇದೆ ಸರ್. ಆ ಥರದ್ದೇನಾಗಲ್ಲ. ನನಗೆ ಗೊತ್ತಿರೋ ಹಾಗೆ ಈ ವರ್ಷ ಶೂಟಿಂಗ್ ಒಂದೇ ಸರಿ ಒಂದು ಸ್ಪೆಷಲ್ ಪೂರ್ತಿ ಶೂಟ್ ಮುಗಿಸ್ಕೊಂಡಿದ್ದೀನಿ ಸರ್. ಒಂದು ಸ್ಪೆಷಲ್ ಪೂರ್ತಿ ಶೂಟ್ ಮುಗಿಸ್ಕೊಂಡಿದ್ದೀನಿ. ಬೇರೆ ಭಾಷೆ ಯಾವ ಸರ್? ಬೇರೆ ಭಾಷೆ ಯಾವ ಯಾವುದು ಸರ್? ಬೇರೆ ಭಾಷೆ ಏನಾದ್ರು ಯಾರು? ಅದೇ ಸೋಮಸುದ್ ಬರ್ತಿದ್ದಾರೆ, ಸಿಂಧೆ ಶಯಾಜಿ ಸಿಂಧೆ ಬರ್ತಾರೆ. ಪ್ರಾಯಶಃ ಅತುಲ್ ಕುಲಕರ್ಣಿ ಅವ್ರನ್ನು ಕೇಳಿದ್ದೀನಿ, ಅವ್ರ ಬಂದ್ರೆ ಅವ್ರು ಬರ್ಬೋದು. ರವಿ ಕಾಳೆ ಬರ್ತೀವಿ, ಅತುಲ್ ಕುಲಕರ್ಣಿ ಚಂದಪ್ಪನ ಪಾತ್ರ ಯಾರು? ಸರ್? ಚಂದಪ್ಪನ ಪಾತ್ರ ಯಾರು? ಚಂದ್ರಪ್ಪನ ಪಾತ್ರ ನಮ್ಮ ಲಿಖಿತ್ಜಿ, ಕೇಶಪ್ಪ ತಾವರ್ಕೇಳಿ ಇವರು, ಯಾವುದು ಶಿವಾಜಿ ಬೋರ್ಲಿಗೆ ಬಸ್ಕುಮಾರ್, ಶರತ್ ಲಲಿತಾಶ್ವ ಬಂದು ಇದು ಸಿದ್ದಪ್ಪ ಬೋರ್ಗೆ, ಶಯಾಜಿ ಸಿಂಧೆ ಬಂದು ಮಣಿಕಪ್ಪ ಮಾಸ್ತರ್. ಸೋಮಸುದ್ದು ಪೊಲೀಸ್ ಆಫೀಸರ್ ಆಗಿರ್ತಾರೆ ಪ್ರತಾಪ್ ರೆಡ್ಡಿ ಅಂತ. ಸರ್ ವೈಲೆನ್ಸ್ ಪಾರ್ಟ್ ಅದು ನನಗೆ ವೈಲೆನ್ಸ್ ಮೊದಲಿಂದನೂ ಅದು ಆ ದಿನಗಳು ಕೊನೆಯ ಟೈಮಲ್ಲಿ ನಾನು ಹೊರಗಡೆ ಬಂದೆ ಸರ್. ಅದು ಮಾಡಬೇಕಾದ್ರೂ ಅದೊಂದು ಆ ಥರದ್ದೊಂದು ಇದಿತ್ತು. ಅಂದರೆ ಎಲ್ಲೂ ವೈಲೆನ್ಸ್ ಥರ ಪೋರ್ಟ್ರೇ ಮಾಡಬಾರ್ದು ಅದು ಆ ಭಾಗದಲ್ಲಿ ನಾನು ಇದ್ದೆ ಸರ್. ಹಂಗಾಗಿ ಅದು ಆ ಎಚ್ಚರಿಕೆ ಇದ್ದೇ ಇರುತ್ತೆ. ಅದನ್ನ ಎಷ್ಟು ಇದು ಮಾಡೋಕ್ಕೆ ಸಾಧ್ಯ ಸರ್? ಡೆಫಿನೆಟ್ಲಿ ಸರ್. ಸೆನ್ಸಾರ್ ಅವ್ರಿಗೆ ಹೆಚ್ಚು ನಾವು ತೊಂದರೆ ಕೊಡಲ್ಲ ಸರ್. ಸೆನ್ಸಾರ್ಗೆ ಹೆಚ್ಚು ತೊಂದರೆ ಕೊಡಲ್ಲ. ಬಟ್ ಅವರು ಸ್ವಲ್ಪ ಹೆಸರುಗಳು ಆ ಥರದ್ದು ಅದು ಇದು ಇದಾಗ್ಬೋದು. ಅದೆಲ್ಲವನ್ನೂ ಫಸ್ಟ್ ಪ್ಲಾನ್ ಮಾಡಿಕೊಂಡು. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ನಮಸ್ಕಾರ. ನಾವು ಮೊದಲು ಫಿಲ್ಮ್ ಮಾಡಿದ್ವಿ. ಮೈಕ್ ಹತ್ರ ಇಟ್ಕೊಳ್ಳಿ, ನಾನು ಹೇಳಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರ. ನಮ್ಮ ಸಂಸ್ಥೆಯಿಂದ ಇದಕ್ಕೂ ಮೊದಲು ಒಂದು ಸಿನಿಮಾವನ್ನ, ಕಾದಂಬರಿ ಆಧಾರಿತ ಸಿನಿಮಾವನ್ನ ಮಾಡಿದ್ವಿ. ಅದಾದ್ರೆ ಇದು ನನ್ನ ಸಂಸ್ಥೆಯ 2ನೇ ಸಿನಿಮಾ. ಮೊದಲನೇ ಸಿನಿಮಾ ಕಾದಂಬರಿ ಆಧಾರಿತ ಸಿನಿಮಾವನ್ನ ಶೃಂಗೇರಿಯಲ್ಲಿ ಮಾಡಿದ್ವಿ. ಎಲ್ಲವೂ ಚೆನ್ನಾಗಿತ್ತು. ಸಿನಿಮಾ ವಸ್ತು ಅಂತ ಬಂದ್ರೂ ಅಲ್ಲಿ ಟೀಮ್ ಸಮೇತ ಎಲ್ಲವೂ ಚೆನ್ನಾಗಿ ನಮಗೆ ಚೆನ್ನಾಗಾಯಿತು. ತುಂಬ ಖುಷಿ ಕೊಡ್ತು ಮೊದಲನೇ ಸಿನಿಮಾ. ನಂತರ ಇದು ಸಾಹಿತ್ಯ ಆಧಾರಿತನೇ. ರವಿ ಬೆಳಗೆರೆ ಅವರ ಭೀಮಾ ತೀರದ ಹಂತಕರು ಸಿನಿಮಾ ಟೈಟಲ್ ಕೂಡ ಚೆನ್ನಾಗಿದೆ. ಅವರು ಬರೆದಿರುವಂತಹ ಕತೆ, ನೈಜ ಕತೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ವಿಶ್ವಾಸದಿಂದ ಮಣ್ಣೂರನ್ನ ಕೇಳಿ ಅವರಿದ್ದಾರೆ ಇಟ್ಕೊಂಡು ಓಕೆನ ಪಡ್ಕೊಂಡು ಮಾಡೋಣ ಅಂತ ಮತ್ತೆ ಮಾಡಿದ್ದೀವಿ. ಅದರಲ್ಲಿ ಭಾವನಾ ಮೇಡಮ್ ಅವರು ಒಂದು ಪಾತ್ರವನ್ನು ಮಾಡ್ತಿದ್ದಾರೆ. ಅದು ತುಂಬ ಖುಷಿ ಇದೆ ನಮಗೆ. ನಂತರ ಅವರ ಸಿನಿಮಾವನ್ನ ರವಿ ಬೆಳಗೆರೆ ಅವರ ಸರ್ ಸಿನಿಮಾ ಮಾಡ್ತಿರೋದಂತೂ ತುಂಬ ಖುಷಿ ಇದೆ ನಮಗೆ. ಅದಂತ ಹೇಳ್ತೀನಿ, ತುಂಬ ಖುಷಿ ಇದೆ ಸಿನಿಮಾ ಮಾಡ್ತಿರೋದು ಅಂತ. ಮತ್ತೆ ಟೀಮ್ ನಮ್ದು ಈಗ ಭೀಮಾ ತೀರದಲ್ಲಿ ಟೀಮ್ ಕೂಡ ಅಷ್ಟೇ ಚೆನ್ನಾಗಿದೆ. ಅದು ನಮಗೆ ತುಂಬ ಖುಷಿ ಕೊಟ್ಟಿದೆ. ಇದಕ್ಕೆ ನರೇಂದ್ರ ಬಾಬು ಸರ್ ಅವರು ಎಲ್ಲವನ್ನ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ತುಂಬ ಖುಷಿ ಇದೆ. ಧನ್ಯವಾದ. ನೀವು ಬುಕ್ ಓದಿದ್ದೀರಾ? ಇಲ್ಲ ಸರ್, ಸರ್ ಹೇಳಿದ್ರು ಅನಿಲ್ ಸರ್ ಓದಿದ್ದಾರೆ. ಓದ್ತೀನಿ. ಇಲ್ಲ ಅನಿಲ್ ಸರ್ ಅವರು ರವಿ ಬೆಳಗೆರೆ ಎಲ್ಲ ಪುಸ್ತಕಗಳು ಓದಿದ್ದಾರೆ. ಅವರು ವಾಟಕಾತಿ ಹೇಳಿ ಹೋಗೋ ಕಾರಣ ಎಲ್ಲ ರೈಟ್ಸ್ ಮಾತಾಡಿ ಅಂತ ಹೇಳಿ ಸುದೀರ್ಘವಾಗಿ ಮಾತಾಡ್ತಿದ್ದಲ್ಲ, ಅವರು ಬುಕ್ ಓದಿದ್ರೆ ಇನ್ನಷ್ಟು ಆಕ್ಟಿವ್ ಆಗ್ಬಿಡ್ತಾರೆ. ಹೇಳಿ ಹೋಗೋ ಕಾರಣ ಅಂತೂ ಅದು ಟೈಟಲ್ ತುಂಬಾ ಇಷ್ಟ ಆಯ್ತು ಸರ್ ಅವ್ರು ಹೇಳಿದಾಗ. ಎಷ್ಟು ಬಜೆಟ್ ಮುಗಿಸ್ಬೇಕು? ಅದನ್ನ ಮನೆಯವ್ರನ್ನ ಕೇಳಬೇಕು. ಥ್ಯಾಂಕ್ಯಿಂದಲೇ ಪುಸ್ತಕ ಮೊದಲಿಗೆ ನಿಮ್ದು ಬಿಡುಗಡೆ ಆಗಿದೆ. ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ, ತಂದೆಯ ಪಾತ್ರವನ್ನ ನೀವು ಸಿನಿಮಾದಲ್ಲಿ ಮಾಡ್ತಿದ್ದೀರಾ, ಇದ್ರ ಬಗ್ಗೆ. ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ಕಾರ ಎಲ್ಲರಿಗೂ. ತಂದೆ ಪಾತ್ರ ಮಾಡೋದು ಇಟ್ಸ್ ಬಿಗ್ಗೆಸ್ಟ್ ಚಾಲೆಂಜ್. ಹೌದು, ಅವರ ರಕ್ತವೇ ನನ್ನೊಳಗೇನೂ ಹರಿತಾ ಇರೋದು. ಬಟ್ ನಿರ್ದೇಶಕರ, ನಾನು ಆಲ್ರೆಡಿ ಹೇಳ್ಬಿಟ್ಟೆ ಬಾಬು ಸರ್ಗೆ, ನೋಡಿ ನನ್ನಿಂದ ನೀವು ಆ್ಯಕ್ಟಿಂಗ್ನ ಹೇಗೆ ತೆಗೆಸ್ತೀರಿ ಅದು ನಿಮ್ಮ ಹಣೆ ಬರಹ. ಯಾಕಾದರೂ ತೊಗೊಂಡು ಇವಳನ್ನ ಈ ಪಾತ್ರಕ್ಕೆ ಅಂತ ಅನಿಸಿದ್ರು ಅವ್ರು ನನಗೆ ಅದ್ರ ಜವಾಬ್ದಾರಿ ಕೊಡಬೇಡಿ. ಬಟ್ ನಾನು ಇದನ್ನ ಅಪ್ಪನ ಪಾತ್ರವನ್ನು ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಸಂತೋಷದಿಂದ ಒಪ್ಕೊಂಡಿದ್ದೀನಿ. ನಾನು ಮಾಡ್ತೀನಿ. ನಾನು ರೈಟ್ಸ್ ಕೊಟ್ಟಿದ್ದೀನಿ ಅವ್ರಿಗೆ. ಜೊತೆಗೆ ಅವರ ನನಗೆ ಎಲ್ಲೂ ಅವರು ನನಗೆ ಪ್ರಾಮಿಸ್ ಏನು ಮಾಡಿದ್ದಾರೆ, ಅಪ್ಪನ ಬರವಣಿಗೆಯ ಯಾವ ಇದನ್ನು ರೂಪವನ್ನು ಬದಲಾಯಿಸೋದಿಲ್ಲ.
ಈಗಾಗಲೇ ಮುಂಚೆ ಬಂದಿದ್ದ ಭೀಮಾ ತೀರಕ್ಕೂ ಈಗ ಬರುವಂತಹ ಭೀಮಾ ತೀರಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಯಾಕಂದ್ರೆ ನೈಜವಾಗಿ ಅಲ್ಲಿ ಏನಿತ್ತೋ ಅದನ್ನ ಅಪ್ಪ ರಿಪೋರ್ಟ್ ಮಾಡ್ಕೊಂಡು ಬರ್ತಾರೆ, ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಾರೆ, ಅದನ್ನ ಅವರು ಫೋಟೋಗ್ರಾಫ್ಸ್ ಆಗಿರ್ಬೋದು ಅಥವಾ ಅವರು ಮತ್ತೆ ಚಂದಪ್ಪ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರೋದು ಎಲ್ಲದಕ್ಕೂ ಅದು ಪುಸ್ತಕದಲ್ಲೇ ಇದೆ. ಸೊ ಇದನ್ನ ಯಾವುದನ್ನು ನಾನು ಬದಲಾಯಿಸೋದಿಲ್ಲ ಅಂತ ಹೇಳಿ ನನಗೆ ಭರವಸೆ ಕೊಟ್ಟಿದ್ದಾರೆ. ಆದ್ರಿಂದ ನಾನು ರೈಟ್ಸ್ಗೋಸ್ಕರ ಐ ಥಿಂಕ್ ಇದು ಪ್ರಾಪರ್ ವೇ ಟು ಅಪ್ರೋಚ್. ಒಂದು ಲೇಖಕನ ಕೃತಿ ನಾವೆಲ್ನ ಚಿತ್ರೀಕರಣ ಮಾಡಿ ಚಿತ್ರರೂಪದಲ್ಲಿ ತರ್ತೀನಿ ಅಂತ ಅಂದಾಗ ಅದರದ್ದೇ ಒಂದು ಪ್ರೊಸೀಜರ್ ಅಂತ ಇರುತ್ತೆ, ಅದನ್ನ ಅವ್ರು ಫಾಲೋ ಮಾಡಿದ್ದಾರೆ. ನಾನು ಅದನ್ನ ಅಪ್ರಿಷಿಯೇಟ್ ಕೂಡ ಮಾಡ್ತೀನಿ. ಪ್ರೊಡ್ಯೂಸರ್ಸ್ಗೂ ಅದನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನನಗೆ ಹೇಳಿದೆ ಅವರು ಇದೇ ಒಂದು ಲಿಂಕ್ನ ಇಟ್ಕೊಂಡು ಇನ್ನೇನೋ ಆಗ್ತಿದೆ ಅಂತ ಮಾಡಬಹುದಾಗಿತ್ತು, ಅದನ್ನ ಅವ್ರು ಮಾಡಲಿಲ್ಲ. ಆಮೇಲೆ ಮತ್ತೆ ಅದೇ ನಾನು ಆಗಲೇ ಹೇಳಿದ ಹಾಗೆ ನಾನು ಪ್ರಾಮಿಸ್ ಮಾಡಿದ್ದಾರೆ, ಯಾವುದನ್ನೇ ಬದಲಾಯಿಸೋದಿಲ್ಲ. ನಿಮ್ಮ ತಂದೆಯವರ ಅಕ್ಷರಗಳಲ್ಲಿ ಏನಿದೆ ಯಥಾವತ್ ಹಾಗೆ ನಾನು ಅದನ್ನ ಚಿತ್ರೀಕರಣ ಮಾಡ್ತೀನಿ ಅಂತ ಹೇಳಿ ಅವರು ಬರೆದಿದ್ದಾರೆ. ಇವರು ಆಗಲೇ ಹೇಳಿದ್ರು, ನಾನು ಈಗ ತಾನೇ ವಿಜಯಪುರ ಹೋಗಿ 1 ವಾರ ಆಗಿದೆ, ನಾನಲ್ಲಿ ಹೋಗಿದ್ದೆ. ನಾನು ಅಲ್ಲಿಂದ ಸೊನ್ನಾಗ್ ಹೋಗೋಕ್ಕೆ ನನಗೆ 29 ಕಿಲೋಮೀಟರ್ ಇತ್ತು. ನಾನು ಸೊನ್ನಾಗ್ ಹೋಗ್ಬಿಟ್ಟು ಅಲ್ಲಿ ನಾನು ಚಂದಪ್ಪ ಮತ್ತೆ ಇನ್ನ 2 ಕುಟುಂಬಗಳು, ಈಗಾಗಲೇ ಹೇಳಿದ ಹಾಗೆ 2 ಕುಟುಂಬಗಳನ್ನು ಭೇಟಿ ನೀಡಿ ಬರಬೇಕು ಅಂತ ಹೇಳಿ ಆಸೆ ಇದ್ದೆ. ಕಾರಣಾಂತರಗಳಿಂದ ನಾನಲ್ಲಿ ಭೇಟಿ ನೀಡಕ್ಕಾಗಲಿಲ್ಲ. ಈ ಪ್ರೆಸ್ ಮೀಟ್ನ ಚಂದಪ್ಪ ಮನೆಯವರು ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ಅವ್ರು ನನಗೆ ಔತಣ ರೆಡಿ ಮಾಡಿಟ್ಕೊಂಡಿದ್ರು, ನನಗೋಸ್ಕರ ಅಡುಗೆ ರೆಡಿ ಮಾಡಿಟ್ಕೊಂಡಿದ್ರು, ಬಡಿಸ್ತೀನಿ ಬರ್ತಾರೆ ಅಂತ ತುಂಬಾ ಸಂತೋಷದಿಂದ ನನಗೋಸ್ಕರ ಕಾಯ್ತಾ ಇದ್ರು. ನೀವಾಗಲೇ ಹೇಳಿದಾಗೆ ಅಪ್ಪನ ಎರ ಏನಿತ್ತು ಭೀಮಾ ತೀರದ ಹಂತಕರು, ಈಗ ನಾನು ಹೋದಾಗ ವಿಜಯಪುರದಲ್ಲಿ ಸಾಕಷ್ಟು ಸಾಧಕರು ಇದ್ದಾರೆ. ಅಲ್ಲಿ ನಾವು ಸುಮ್ಮನೆ ಹಂತಕರು ಅಂತ ಹೇಳಿ, ಅಫ್ಕೋರ್ಸ್ ಅಪ್ಪ ಬರೆದಿದ್ದು ಫ್ಯಾಕ್ಟ್ ಬರೆದಿದ್ದಾರೆ. ಇವ್ರು ಹೇಳಿದ ಹಾಗೆ ಇನ್ನೂ ಅಲ್ಲಿ ಮೊದಲಿನ ತರ ಅಪ್ಪ ಯಾವಾಗ ಹೋಗಿ ಇದನ್ನ ರಿಪೋರ್ಟ್ ಮಾಡಿ ವರದಿ ಮಾಡಿ ಚೇಂಜ್ ಮಾಡಿ ಅಪ್ಪ ಯಾವಾಗ ಹೋಗಿ ಇದನ್ನೆಲ್ಲ ವರದಿ ಮಾಡ್ಕೊಂಡು ಬಂದ್ರು ಆದ ಕಾಲ ಹಾಗಿತ್ತು. ಅಲ್ಲಿ ಇವ್ರು ಹೇಳಿದ ಹಾಗೆ ಭೀಮೆಯ ನದಿ ರಕ್ತದೋಕಳಿ ಆಗಿತ್ತು. ಅದನ್ನ ಹೇಗಿತ್ತೋ ಅದನ್ನ ಅವ್ರನ್ನೇ ಭೇಟಿ ಮಾಡಿ ಅದನ್ನ ಅಕ್ಷರಶಃ ಒಂದು ತಪ್ಪಿನ ಮಾಹಿತಿ ಕೊಡದೆ ಬರೆದ್ರು. ಆಮೇಲೆ ಆ ಭೀಮಾ ತೀರದಲ್ಲಿ ಅಪ್ಪ ಕೂಡ ಒಬ್ಬ ಸದಸ್ಯರಾಗ್ಬಿಟ್ರು. ಫಸ್ಟ್ ಕರ್ಕೊಂಡು ಹೋಗಿದ್ದೆ ಅವ್ರನ್ನ ರೋಚಕವಾಗಿ ಕರ್ಕೊಂಡು ಹೋಗ್ತಾರೆ, ಅದನ್ನ ಅವರು ಚಿತ್ರೀಕರಣದಲ್ಲೂ ತೋರಿಸ್ತಾರೆ, ಪುಸ್ತಕದಲ್ಲೂ ಇದೆ. ಅದು ಬಿಟ್ರೆ ಅದರ ನಂತರ ಒಡನಾಟ ತುಂಬಾ ಹತ್ರ ಆಗ್ಬಿಡುತ್ತೆ ಭೀಮಾ ತೀರಕ್ಕೂ ಮತ್ತೆ ನಮ್ಮ ತಂದೆಗೂ. ಸೊ ಅವರು ಭೀಮಾ ತೀರದ ಒಂದು ಕುಟುಂಬವಾಗಿ ಅಪ್ಪ ಅಲ್ಲಿ ಒಳಗಡೆ ಸೇರ್ಕೊಳ್ತಾರೆ. ಸೊ ಒಳಗಿನ ಪ್ರತಿಯೊಂದು ಏನಂತೀರಿ ಅಲೆಯಾಗಿ ಅವರಿಗೆ ಗೊತ್ತು ಒಳಗಡೆ ಏನಾಗ್ತಿತ್ತು, ಏನಾಗ್ತಾ ಇದೆ, ಏನಾಗಬಹುದು ಅನ್ನೋದೆಲ್ಲ ಆಗಿನ ಟೈಮಲ್ಲಿ ಇತ್ತು. ಹಂಗಿತ್ತು ಕೂಡ ಇವ್ರು ಹೇಳಿದಾಗೆ ಒಂದು 60-70 ರುಂಡಗಳು ಬಿದ್ದಿದ್ದಾವೆ, ರಕ್ತದೋಕಳಿನೇ ಆಗಿದೆ ಅಂತ ನಾನು ಒಪ್ಕೊಳ್ತೀನಿ. ಬಟ್ ಈಗ ಆ ಭೀಮಾಕ್ಕೆ ನಾನು ಹೋದಾಗ, ಅಂದ್ರೆ ಮೊನ್ನೆ ನಾನು ಹೋದಾಗ ವಿಜಯಪುರಕ್ಕೆ, ಅಲ್ಲಿಯ ಜನರ ಒಂದು ಅಂದ್ರೆ ಭೀಮಾ ತೀರದ ಹಂತಕರು ನೆಕ್ಸ್ಟ್ ಭೀಮಾ ತೀರದ ಚಿಂತಕರು ಅಂತ ಆಗ್ಲಿ ಅನ್ನೋ ಒಂದು ಆಸೆನ ಅವರು ವ್ಯಕ್ತಪಡಿಸ್ಕೋತಾರೆ. ಸೊ ಅದು ನಾನು ನೆಕ್ಸ್ತೀನಿ ಕೂಡ. ಅದು ಈಗ ಭಾಗಪ್ಪ ಮತ್ತೆ ರಕ್ತ ಅಲ್ಲಿಗೆ ಸಂಬಂಧಪಡುತ್ತೆ. ಭಾಗಪ್ಪ ಮೊನ್ನೆ ತಾನೇ ಕೊಲೆ ಆಗ್ತಾರೆ. ಸೊ ಇದೆಲ್ಲ ಇದ್ದಾಗ ಇದನ್ನ ಅವಾಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ನಾನು ಹೋಲಿಸ್ಲಾರೆ. ಆಸ್ ಒಂದು ವ್ಯಕ್ತಿಯಾಗಿ, ಒಂದು ಪತ್ರಕರ್ತೆಯಾಗಿ, ಒಂದು ಏನಂತೀವಿ ಅಲ್ಲಿ ಹೋದಾಗ ನನಗೆ ಸಿಕ್ಕಂತಹ ಪ್ರೀತಿ ಆತಿಥ್ಯ ಏನಿದೆ ಅದಾಗಿರ್ಬೋದು. ಬಟ್ ರಕ್ತಪಾತ ನಿಂತೇ ಹೋಗಿದೆ, ಜಿದ್ದು ನಿಂತೇ ಹೋಗಿದೆ. ಅಲ್ಲಿಯವರೆಗೆ ಅಲ್ಲಿರೋದೇ 2 ಕುಟುಂಬದ ನಡುವಿನ ಸಂಘರ್ಷ. ಆ ಒಂದು ಎರಡನ್ನ ಅದು ಖಂಡಿತ ಈಗಲೂ ಇದೆ ಅಂತ ಮಾತಿದೆ. ಅಷ್ಟು ಅಪ್ಪನ ಒಡನಾಟ ಅಷ್ಟು ಅವರು ಇಟ್ಕೊಂಡಿರ್ಲಿಲ್ಲ. ಅಂದ್ರೆ ಭೀಮಾ ತೀರದ ಮಂದಿ ಜೊತೆಗೆ ಅವರಿಗೆ ಅಂದ್ರೆ ನಾನ್ ಬಂದಿದ್ದೀನಿ ಅಂತ ಗೊತ್ತಾದ್ಮೇಲೆ ಅವ್ರು ನನಗೆ ರೊಟ್ಟಿ ಚಟ್ನಿ ಎಲ್ಲ ಮಾಡಿ ಇಡ್ತಾ ಇರ್ಲಿಲ್ಲ, ಕಾಯ್ತಾ ಇರ್ಲಿಲ್ಲ. ಸೊ ಹೀಗಾಗಿ ಭೀಮಾ ತೀರ ಬದಲಾಗ್ಲಿ, ರಕ್ತದೋಕಳಿ ನಿಲ್ಲಲಿ, ಅದು ಒಂದು ಆಸ್ ಒಂದು ಏನಂದ್ರೆ ಚಿಂತಕರಾಗಿ ನಾನು ಯೋಚನೆ ಮಾಡ್ತೀನಿ. ಅದ್ ಬಿಟ್ರೆ ಕಂಪ್ಲೀಟ್ಲಿ ಪುಸ್ತಕದಲ್ಲಿ ಏನಿದೆ ಆಗಿನ ಕಾಲದ ಘಟ್ಟದಲ್ಲಿ ಏನ್ ನಡೆದಿತ್ತು ಅದನ್ನ ನೈಜವಾಗಿ ತುಂಬಾ ಘೋರವಾಗಿ ತೋರಿಸ್ದೆ.
ತುಂಬ ಇವರು ಸೂಕ್ಷ್ಮವಾದ ಡೈರೆಕ್ಟರು, ಇವ್ರಿಗೆ ಗೊತ್ತು ಹೇಗೆ ಅದನ್ನು ತಗೊಂಡು ಹೋಗಬೇಕು, ಹೇಗೆ ಜನಕ್ಕೆ ಅದನ್ನು ತಲುಪಿಸ್ಬೇಕು ಅನ್ನೋದು ಆ ಭರವಸೆ ನನಗೂ ಇದೆ. ಇವರಾಗಲೇ ಹೇಳಿದರು, ಒಂದು ಡೈರೆಕ್ಟರ್ ಕ್ಯಾಪ್ ಹಾಕ್ಕೊಂಡು ಅಥವಾ ಒಂದು ಸ್ಕ್ರಿಪ್ಟ್ ರೈಟರ್ ಆಗಿ ಒಂದು ಪೆನ್ ಹಿಡಿಯೋದಿದೆಯಲ್ಲ, ಅದನ್ನ ಹಿಡಿದು ಲಾಸ್ಟ್ ಪುಟ ನಿಂದು ಅಲ್ಲ ನಿಂದಲ್ಲ ಎದ್ದು ಹೋಗು ಅಂತ ಹೇಳಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬ ಅಂದರೆ ತುಂಬ ಅವಮಾನ ಜೊತೆಗೆ ನೋವು ಎರಡೂ ಹೌದು. ಶ್ರಮ ಅಷ್ಟು ಪುಟಗಳಲ್ಲಿದೆ. ಲಾಸ್ಟ್ ಪುಟಗಳಲ್ಲಿ ಮಾತ್ರ ಇಲ್ಲ ಇದು ಬದಲಾಗಬೇಕು ಅಂತಂದಾಗ ಒಂದು ರೈಟರು ಒಂದು ಡೈರೆಕ್ಟರ್ದು ವಿಷನ್ನೇ ಚೇಂಜ್ ಆಗಿಬಿಡುತ್ತೆ. ಸೊ ಆ ಕ್ಯಾಪ್ನ ತೆಗೆದು ಅಂದರೆ ಘೋಸ್ಟ್ ರೈಟರ್ ಅಂತ ಹೇಳ್ತೀವಲ್ಲ, ಹಾಗೆ ಆ ದಿನಗಳನ್ನ ನೀವು ನೋಡಿದರೆ ಎಲ್ಲೂ ನಿಮಗೆ ಆ ದಿನಗಳು ಕೂಡ ಬೇಸ್ಡ್ ಆನ್ ಕ್ರೈಮ್. ಸೊ ಕ್ರೈಮ್ ಬೇಸನ್ನ ಎಷ್ಟು ಚಂದ, ಎಷ್ಟು ಪ್ರೀತಿ ಕೂಡ ಅದರಲ್ಲಿ ತುಂಬಿ ಬರೆದಂಥ ಬಾಬು ಅವ್ರಿಗೆ ಸಲ್ಲಬೇಕಾಗಿರೋ ಅಂಥ ಒಂದು ಏನಂತೀರಿ ಕ್ರೆಡಿಟ್ ಅವ್ರಿಗೆ ಸಲ್ಲಿಲ್ಲ. ಅದ್ರ ಒಳಗಡೆ ಏನೇನಾಗಿದೆ ಅದು ನನಗೆ ಬೇಕಾಗಿಲ್ಲ. ಬಟ್ ಆದರೆ ಈಗ ಕಂಪ್ಲೀಟ್ಲಿ ನಾನು ಅವ್ರ ಕೈಗೆ ಇದನ್ನು ವಹಿಸಿದ್ದೀನಿ. ಇದನ್ನು ಅವರು ಅಷ್ಟೇ ಚೆನ್ನಾಗಿ ಅದನ್ನು ನಿರ್ಮಾಣ ಮಾಡ್ತಾರೆ ಅಂತ ನಿರ್ದೇಶನ ಮಾಡ್ತಾರೆ ಅಂತ ಅನ್ನೋ ಭರವಸೆ ನನ್ನಲ್ಲಿದೆ. ನಾನು ಆಗಲೇ ಹೇಳಿದಾಗೆ ಮತ್ತೆ ಇದನ್ನೇ ಹೇಳ್ತೀನಿ, ಅಪ್ಪನ ಪಾತ್ರ ನಿಭಾಯಿಸೋದ್ರಲ್ಲಿ ನನಗೆ ತುಂಬ ಖುಷಿ ಇದೆ. ನನ್ನ ಕೈಯಲ್ಲಿ ಆ ತಾಕತ್ ಕೂಡ ಇದೆ ಅಂತ ನಾನು ನಂಬಿದ್ದೀನಿ. ನಾನು ಮಾಡ್ತೀನಿ. ಅದನ್ನ ನಾನು ಹೇಳಕ್ ಮರೆತೆ, ಅದಕ್ಕೋಸ್ಕರ ಮತ್ತೆ ವಾಪಸ್ ಮೈಕಿಸ್ಕೊಂಡೆ. ಇಲ್ಲಿ ಅದನ್ನೇ ಯಾವಾಗ ನಮ್ಮ ತಂದೆಯವರು ಅಲ್ಲಿಯ ಹಗರಣಗಳಾಗ್ಬೋದು, ಅಲ್ಲಿಯ ಕೊಲೆಗಳಾಗ್ಬೋದು, ಅಲ್ಲಿ ಎಲ್ಲಿ ಒಂದು ಮರಕ್ಕೆ ಹುಟ್ಕೊಳ್ಳುವಂತ ಒಂದು ದ್ವೇಷ ಅದು. ಸೊ ಹಂಗೆ ಆಗುವಂಥದ್ದು, ಅರೆ ಇದಕ್ಕೆ ಯಾಕೆ ಹಿಂಗೆ, ಏನಿದೆ ಒಳಗಿನ ಗುಟ್ಟು ಏನು ಅಂತ ಆ ರಹಸ್ಯವನ್ನು ಬಿಚ್ಚಿಡುವಂತ ಟೈಮ್ಗೆ ಅವ್ರು ಹೋದಾಗ ಅಲ್ಲಿ ಆ ಕಡೆ ಸೈಡಲ್ಲೇ ಒಂಚೂರು ಅಪ್ಪ ಕೂಡ ಇದ್ರು, ಹುಬ್ಬಳ್ಳಿ ಧಾರವಾಡ ಆ ಕಡೆ ಸೈಡಲ್ಲಿ ಅವರ ಒಡನಾಟ ಕೂಡ ಇತ್ತು. ಅದರಿಂದ ಅವ್ರಿಗೆ ಆ ಭಾಷೆ ಕೂಡ ಸಲೀಸಾಗಿ ಮಾತಾಡುವಂತ ಇತ್ತು, ಅವ್ರಿಗೆ ಬರ್ತಿತ್ತು. ಸೊ ಆಮೇಲೆ ಆಪ್ತತೆ ಅನ್ನೋದು ತುಂಬಾ ಬೆಳೆದು ಬಿಡ್ತು ಅಪ್ಪಗೆ. ಯಾಕಂದ್ರೆ ಅವರು ಅಷ್ಟೇ ಪ್ರೀತಿ ತೋರಿಸ್ತಾರೆ. ಭೀಮಾ ತೀರದವರ ಅಂದ್ರೆ ಆ ವಿಜಯಪುರ ಅನ್ನೋ ಜನನೇ ಹಾಗೆ, ಅವರು ಎಲ್ಲವೂ ಅತಿರೇಕ. ನೀನು ಪ್ರೀತಿ ಮಾಡಿದ್ರೆ ಪ್ರೀತಿ ಕೂಡ ಅಷ್ಟೇ ಅತಿರೇಕವಾಗಿ ಮಾಡ್ತಾರೆ. ಅಕಸ್ಮಾತ್ ನಿನ್ನ ನೆಗ್ಲೆಕ್ಟ್ ಮಾಡಬೇಕು, ನನ್ಗೆ ಇಷ್ಟ ಆಗಲ್ಲ ನಿನಗೆ ಅಂದ್ರೆ ದ್ವೇಷ ಕೂಡ ಅಷ್ಟೇ ಅತಿರೇಕವಾಗಿ ಮಾಡ್ತಾರೆ ಅವರು. ಸೊ ಇದೆರಡರ ನಡುವೆ ಅವರು ಬದುಕ್ತಾ ಇರುವಂತ ಜನ. ಸೊ ಪ್ರೀತಿ ನೀನ್ ಕೊಟ್ರೆ ಅವರು ವಾಪಸ್ ನಿಮ್ಗೆ ಪ್ರೀತಿನೇ ಕೊಡ್ತಾರೆ, ನೀನ್ ದ್ವೇಷ ಕೊಟ್ಟರೆ ವಾಪಸ್ ದ್ವೇಷನೇ ಕೊಡ್ತಾರೆ ಅನ್ನೋದೊಂದು ಮಾತಿದೆ. ಸೊ ನಾವು ಅಲ್ಲಿಗೆ ಹೋಗಿ ಅವ್ರಗಳ ಮನೆಯಲ್ಲಿ ಊಟ ಮಾಡಿದೀವಿ, ನಮಗೂ ಅಲ್ಲಿ ಋಣ ಇದೆ. ಸೊ ಹಾಗಾಗಿ ನಾನು ಎಲ್ಲೂ ಭೀಮಾ ತೀರವನ್ನ ಅಲ್ಲಗಿಳಿಯೋದಿಲ್ಲ, ಅಥವಾ ಭೀಮಾ ತೀರದಲ್ಲಿ ನಡೀತಾ ಇದ್ದಂತ ಅದನ್ನ ನಾನು ಇಲ್ಲಿ ಅವ್ರಿಗೆ ಏನು ಅಪ್ಪ ಬರೆದಿದ್ದಾರೆ ಅದನ್ನ ನಾನು ಅವ್ರಿಗೆ ಪೋರ್ಟ್ರೇ ಮಾಡಿ ಅದನ್ನ ಚಿತ್ರೀಕರಣ ಮಾಡಿ ಅಂತ ಹೇಳ್ತೀನಿ ಹೊರತು ಈಗಿನ ಭೀಮಾ ತೀರ ಚಿಂತಕರಾಗ್ಲಿ, ಹಂತಕರ ಬದಲು ಚಿಂತಕರಾಗ್ಲಿ ಅಂತಾನೆ ನಾನು ಈಗಲೂ ಬಯಸ್ತೀನಿ ಕೂಡ. ನನ್ನ ಒಳಗಿನ ಮಾತು ಅಂತಂದ್ರೆ ಏನೋ ಘೋರ ಅತಿ ಘೋರ ಆ ಥರ ಇಲ್ಲ, ತುಂಬಾ ಕಡಿಮೆ ಆಗಿದೆ. ಅಲ್ಲಿಯ ಪಾತಕರ ಆದ್ರೆ ಕೊಲೆಗಳಾಗಿರ್ಬೋದು ಅಂಥದ್ದೆಲ್ಲ ತುಂಬಾ ಕಡಿಮೆ ಆಗಿದೆ ಇವಾಗ, ಆ ಥರದ್ದೆಲ್ಲ ನಡೀತಾ ಇಲ್ಲ. ಮತ್ತೆ ಭಾಗಪ್ಪ ಅವರು ಕೂಡ ಆ ಭಾಗದಲ್ಲಿ ಸಾವಾಗಿಲ್ಲ, ಅವರಿಗೆ ಈ ಭಾಗದಲ್ಲೇ ಆಗಿದ್ದು. ಸೊ ಇದು ಆ ಕಡೆಯವರು ಕೂಡ ಮಾಡಿಲ್ಲ, ಭೀಮಾ ತೀರದವರು ಮಾಡಿಲ್ಲ, ಭಾಗಪ್ಪ ಅವರು ಈ ಕಡೆ ಸೈಡಲ್ಲಿ ಆಗಿರುವಂಥದ್ದು. ಸೊ ಇದೆಲ್ಲ ಗೊಂದಲಗಳಿದಾವೆ. ನಾನು ಹೇಳೋದು ಇಷ್ಟೇನೆ, ಅಲ್ಲಿಯ ಪ್ರೀತಿ ಕೂಡ ನಾವು ಒಂದು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಯಾಕಂದ್ರೆ ಅವರುಗಳಿಗೆ ಮನಸ್ಸು ನಾವು ನೋವಿಸ್ಬಾರ್ದು. ಯಾಕಂದ್ರೆ ಅವರು ಆಗಿನ ಕಾಲದ್ದು ಆಗಿನ ಪೀಳಿಗೆ, ಈಗ ನಮ್ಮ ತಂದೆ ಇದ್ದಿದ್ದ ಪೀಳಿಗೆ ಇದ್ದ ಜನಕ್ಕೂ ಈಗ ಅವ್ರು ಹೇಳಿ ಹೋಗೋ ಕಾರಣ ಅಂತಂದ್ರೆ ಅವ್ರು ಈಗಿನ ಪೀಳಿಗೆಯವರು, ಆಗಿನ ಪೀಳಿಗೆ ಅವ್ರಿಗೆ ಅದು ಹೇಳಿ ಹೋಗೋ ಕಾರಣ ಬಂದು 20 ವರ್ಷ ಆಯ್ತು. ಸೊ ಅವರಿಗೆ ರವಿ ಬೆಳಗೆರೆಯ ಬರವಣಿಗೆ ಏನು ಅನ್ನೋದು ಈಗ ಬಿಚ್ತಾ ಹೋಗ್ತಾ ಹೋಗುತ್ತೆ. ಈಗ ಅವರು ಅದನ್ನ ಓದ್ತಾ ಹೋಗ್ತಾರೆ. ಈಗ ರವಿ ಬೆಳಗೆರೆ ಅವ್ರನ್ನ ಅರ್ಥೈಸ್ಕೊಂಡು ಹೋಗ್ತಾರೆ. ರವಿ ಬೆಳಗೆರೆ ಅವ್ರನ್ನ ಜಡ್ಜ್ ಮಾಡ್ತಾರೆ. ಓ ಹಿಂಗಾಗಿ ಬರವಣಿಗೆ ಅಂದ್ರೆ ಹೀಗೆ ಗೀಳು ಹಚ್ಚುವಂಥದ್ದೇನಿತ್ತು ಮೊದಲಿಂದಾನು ಮಾಡ್ತಿದ್ರು. ಯಾವಾಗ ಭೀಮಾ ತೀರಕ್ಕೆ ಅಪ್ಪ ಪದೇ ಪದೇ ಭೇಟಿ ನೀಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಗ ನಿಮ್ಗೂ ಇದ್ರದ್ದು ಮಾಹಿತಿ ಇರಲಿ ಅಂತ ಹೇಳ್ತೀನಿ ಬಾಬೋರೆ. ಅಲ್ಲಿ ನಮ್ಮ ತಂದೆ ಅವಾಗಿನ್ನ ಚಂದಪ್ಪ ಅವರು ಸಿಕ್ಕಿರ್ಲಿಲ್ಲ, ಅಂದ್ರೆ ಇನ್ನೇನ್ ಭೇಟಿ ಆಗ್ಬೇಕು, ಬರ್ತಾರೆ ಕೂತ್ಕೊಳ್ಳಿ ಸರ್ ಅಂತ ಅವ್ರನ್ನ ನಮ್ಮ ತಂದೆ ಅವ್ರನ್ನ ಒಂದು ಚೇರ್ ಅಲ್ಲಿ ಕೂರಿಸ್ತಾರೆ. ನಮ್ಮ ತಂದೆ ಅಷ್ಟೊತ್ತಿಗಾಗ್ಲೇ ಒಡನಾಟ ತುಂಬಾ ಹತ್ರ ಆಗ್ಬಿಟ್ಟಿರತ್ತೆ, ಭೀಮಾ ತೀರದ ಜನಗಳ ಹತ್ರ ಸಂಪರ್ಕ ತುಂಬಾ ಚೆನ್ನಾಗಿರುತ್ತೆ. ಅವರು ಅಪ್ಪ ಚೇರ್ ಮೇಲೆ ಕೂತಿರ್ತಾರೆ, ಎದುರುಗಡೆ ಒಂದು ಗರಡಿ ಇದು ತಗೊಳ್ತೀನಿ.
ಸೊ ಅಲ್ಲಿ ಒಂದು ಗರಡಿ ಮನೆ ಅಂತೀವಲ್ಲ, ಹಂಗೆ ಕುಸ್ತಿ ಮಾಡ್ತಾ ಇರ್ತಾರೆ. ಸಣ್ಣ 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 ಮಕ್ಕಳು ಇಂದ ಹಿಡಿದು ದೊಡ್ಡವರೆಲ್ಲರೂ ಕುಸ್ತಿ ಪೈಪೋಟಿ ಮಾಡ್ತಾ ಇರ್ತಾರೆ ಒಬ್ಬರ ಮೇಲೆ ಒಬ್ರು. ಅಲ್ಲಿ ಪಕ್ಕದಲ್ಲಿ ಒಬ್ರು ಚಂದ್ರಪ್ಪ ಶಿವಪ್ಪ ವಾರಿಕ್ ಅಂತ ಕೂತಿರ್ತಾರೆ. ನೆಲದ ಮೇಲೆ ಕೂತಿರ್ತಾರೆ, ನಮ್ಮ ತಂದೆ ಚೇರ್ ಮೇಲೆ ಕೂತಿರ್ತಾರೆ. ಅವರು ನಮ್ಮ ತಂದೆ ಕೇಳ್ತಾರೆ, ಇವರೆಲ್ಲ ಏನು ಗರಡಿ ಇದು ಕಲಿತಾ ಇದಾರಲ್ಲ, ಏನೋ ಇವರೆಲ್ಲ ಅದೇ ರೀ ಪೈಲ್ವಾನ್ ಆಗ್ಬೇಕಂತಾರ್ರಿ ಎಲ್ರು ಅದಕ್ಕ ಕಲ್ಲಕತ್ತಾರ್ರಿ ಅಂತ. ಹೌದೇನೋ, ನಿನ್ನ ಮಕ್ಳು ಅದಾರಿನ ಅದ್ರಲ್ಲ ಅಲ್ಲಿ ಅಂತ ಕೇಳ್ತಾರೆ. ಹೌದ್ರಿ ಅದಾರ್ರಿ, 4 ಮಕ್ಳು ಅದಾರ್ರಿ ನಂದು, ಅಲ್ಲೇ ಮಾಡಕತ್ತಾರ ನೋಡ್ರಿ ಅವ್ರ ಇಲ್ಲಿ ಕುಸ್ತಿ ಮಾಡಕತ್ತಾರ. ಹೌದೇನಾ, ದೊಡ್ಡವನ್ ಯಾವ? ದೊಡ್ಡವನ ಅವನ್ರಿ ಅನಿಲ್ ಶಿವಪ್ಪ ವಾರಿಕ್ ಅಂತ ಹೇಳಿ ಕರಿಯವ್ರನ್ನ ಅಂತ ಬರ್ತಾನ. ಏನಾಗ್ತಿ ದೊಡ್ಡವನಾಗಲ್ಲ ಅಂತ ನಮ್ಮ ತಂದೆ ಕೇಳ್ತಾರೆ. ರೀ ಆ ಎದುರುಗಡೆ ಮನೆಯವನ್ನ ಕೊಲ್ತೀನ್ರಿ ನಾನು ಅಂತ ಅವನು ಹೇಳ್ತಾನೆ. ಅವನಿಗಾಗ 5ನೇ ಕ್ಲಾಸ್ ಓದುವಂಥ ವಯಸ್ಸು. ಅವನನ್ನ ಅವನ ಅಪ್ಪ ಅವ್ರ ಅಪ್ಪನ ಕೇಳದೆ ಸಮೇತ ಅವನನ್ನ ಗಾಡಿನಲ್ಲಿ ಕೂರಿಸ್ಕೊಂಡು ನಮ್ಮಪ್ಪ ನಮ್ಮ ಮನೆಗೆ ಕರ್ಕೊಂಡು ಬರ್ತಾರೆ. ನಮ್ಮ ಮನೆಗೆ ಕರ್ಕೊಂಡು ಬಂದು ಓದಿಸ್ತಾರೆ. ಇದೇ ಪ್ರಾರ್ಥನಾ ಶಾಲೆಯಲ್ಲಿ ಓದ್ತಾನೆ ಹುಡುಗ. ಅದಾದ್ಮೇಲೆ ಏನಾಗ್ತೀಯೋ ಮಗನೆ ಮುಂದಕ್ಕೆ? ನನಗೆ ಅಕ್ಕ, ನಮ್ಗೆ ಅವನ ತಮ್ಮ ಆಗ್ತಾನೆ ಅನಿಲ್. ಏನ್ ಮಾಡ್ತೀಯೋ ನೀನು ನೆಕ್ಸ್ಟ್ ಏನ್ ಮಾಡ್ತೀಯ ಅಂತ ಕೇಳಿದಾಗ ಅವ್ನು ಹೇಳೋದು, ಅಕ್ಕ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಓದ್ಬೇಕು ಅಂತ ಆಸೆ ಆಗಿದೆ ನನಗೆ ಅಂತ ಹೇಳ್ತಾನೆ. ಸೊ ಅಪ್ಪ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿಸ್ತಾರೆ ಅವನಿಗೆ. ಈಗ ಅವನು ಹೋಟೆಲ್ ಮಾಲೀಕ ಆಗಿದ್ದಾನೆ. ಸೊ ಹೀಗೆ ಆಗ್ಲೇ ಅಪ್ಪ ಹಂತಕರು ಅಂತ ಹೆಸರಿಟ್ರೆ ಹೊರತು ಅಪ್ಪನಲ್ಲೂ ಒಂದು ಚಿಂತಕ ಆಲ್ರೆಡಿ ಹುಟ್ಟಿದ್ದ. ಸೊ ಅದು ಆ ಚಿಂತಕ ಅನ್ನೋದು ಹೇಗಿತ್ತು. ಇವಾಗ ಅನಿಲ್ ಶಿವಪ್ಪ ವಾರಿಕು ಅದೇ ಗರಡಿ ಪಳಗಿದ್ದಿದ್ರೆ ಅವ್ರನ್ನ ಯಾರಾದ್ರೂ ಕೊಂದಾಕಿರೋರು, ಇಲ್ಲ ಅವ್ನ ಯಾರನ್ನಾರು ಕೊಂದಾಕಿರೋರು, ಇದೇ ಪೀಳಿಗೆ ನಡ್ಕೊಂಡು ಹೋಗ್ತಾ ಇದ್ದಿದ್ರೆ. ಸೊ ಇದೊಂದು ನಾನು ಹೇಳ್ಬೇಕು ಅಂತಿದ್ದೆ. ಆಗ್ಲೇ ಅಪ್ಪನಲ್ಲಿ ಒಂದು ಚಿಂತಕ ಅನ್ನೋನು ಹುಟ್ಕೊಂಡಿದ್ರು. ಸೊ ಹಾಗಾಗಿ ಭೀಮಾ ತೀರ ಈಗ ಹಂತಕರು ಬದಲು ಚಿಂತಕರು ಆಗ್ಲಿ. ಮತ್ತೆ ಬಟ್ ಈ ಪುಸ್ತಕಕ್ಕೆ ನಾನು ಏನು ಹರಿಸ್ತೀನಿ ಅಂತಂದ್ರೆ, ಅದು ಯಥಾವತ್ ಹೇಗಿದೆ ಹಾಗೆ ಬಂದ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಪ್ರೇಕ್ಷಕರು ಆಗತ್ತೆ. ಅಲ್ಲಿಯ ಭೀಮಾ ತೀರೆ ನೋಡೋ ಜನಕ್ಕೂ ಕೂಡ ಹೌದಪ್ಪ ಇದು ರವಿ ಬೆಳಗೆರೆ ಅವ್ರು ಮಾಡಿದ್ದು, ಇದು ಸತ್ಯ ಘಟನೆ, ಇದನ್ನ ಅವರು ಎಲ್ಲೂ ತಿರುಚಿ ಪರಿಚಯ ಮಾಡಿಲ್ಲ ಅನ್ನೋದು ಇವರು ತೋರಿಸೋ ಇದ್ರ ಮೇಲೆ ನಿಂತಿದೆ ಅಂತ ನಾನು ಹೇಳಲು ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅದೇ ರೀತಿ ಅದು ನೀವು ಮೊದಲು ಎರಡರಲ್ಲ ಇಲ್ಲ ಅದು ಆಗ್ಬಿಡ್ತೀನಿ. ಸೆಕೆಂಡ್ ಪಾರ್ಟ್ ಆ ಚಿಂತಕ ಮಾಡ್ತೀನಿ ಸರ್. ಪರಿವರ್ತನೆ ಹೌದು, ಡೆಫಿನೆಟ್ ಆಗಿ ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಭೀಮಾ ತೀರದ ಹಂತಕರು ಸಿನಿಮಾಗೆ ಛಾಯಾಗ್ರಾಹಕನಾಗಿ ನನ್ನನ್ನು ಸೆಲೆಕ್ಟ್ ಮಾಡಿದ ನಿರ್ದೇಶಕರು ಹಾಗೂ ನಿರ್ಮಾಪಕರಿಗೆ ಧನ್ಯವಾದ ತಿಳಿಸ್ತೀನಿ. ಮತ್ತು ಇದು ಕಥೆನೇ ಒಂದು ರಿಯಲಿಸ್ಟಿಕ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸಿನಿಮಾಟೋಗ್ರಫಿನೂ ರಿಯಲಿಸ್ಟಿಕ್ ಅಪ್ರೋಚ್ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದೀವಿ. ಜೊತೆಗೆ ನಾನು ಇಲ್ಲಿ ತನಕ ಆ ಸರೌಂಡಿಂಗಲ್ಲಿ ಯಾವುದೂ ಮಾಡಿಲ್ಲ ಸಿನಿಮಾ. ನಾರ್ತ್ ಕರ್ನಾಟಕ ಬೆಲ್ಟಲ್ಲಿ ಡೆಫಿನೆಟಾಗಿ ಒಂದು ನನ್ನ ಕೆರಿಯರಲ್ಲಿ ಬೇರೆ ಥರದ ಕಲರ್ ಇರೋ ಥರದ ಒಂದು ಸಿನಿಮಾ ಆಗುತ್ತೆ ಡೆಫಿನೆಟಾಗಿ. ಮತ್ತು ಭೀಮಾನೇ ಒಂದು ಕ್ಯಾರೆಕ್ಟರ್ ಆಗಿರೋದ್ರಿಂದ ಡೆಫಿನೆಟಾಗಿ ಒಂದು ಒಳ್ಳೆ ಸಿನಿಮಾಟೋಗ್ರಫಿಕಲಿ ಏನು ರಿಯಲಿಸ್ಟಿಕ್ ಅಪ್ರೋಚ್ ಇರುತ್ತೆ ಅದನ್ನು ಪ್ರಯತ್ನ ಚೆನ್ನಾಗಿ ಮತ್ತು ಬಾಬು ಸರ್ ನಿರ್ದೇಶನದಲ್ಲಿ ಮಾಡ್ತಾ ಖುಷಿ ಇದೆ. ಥ್ಯಾಂಕ್ ಯು. ಡೆಫಿನೆಟ್ ರಿಯಲ್ ಇನ್ಸಿಡೆಂಟ್ಸ್ ಅಲ್ವಾ. ರಿಯಲ್ ಇನ್ಸಿಡೆಂಟ್ಸು ಸಿನಿಮ್ಯಾಟಿಕಾಗಿ ತುಂಬ ಬೇರೆ ಥರ ಈಗ ಮೇಕಿಂಗ್ ಅಂತ ನಾವೇನು ಮಾಡ್ತೀವಿ ಆ ಥರ ಇದ್ದ ರಿಯಲ್ ಇನ್ಸಿಡೆಂಟ್ಸ್ನ ನಾವು ಕ್ಯಾಪ್ಚರ್ ಮಾಡೋ ಥರದ್ದು ಒಂದು ಕೆಲಸ ಮಾಡಬೇಕಾಗುತ್ತೆ. ತುಂಬ ಆರ್ಟಿಫಿಷಿಯಲ್ ಆಗಿ ಈಗ ರೆಗ್ಯುಲರ್ ಸೀನ್ಸ್ ಅಂತಂದರೆ ಅದರಲ್ಲಿ ಎಕ್ಸಾಮಿನೇಷನ್ ಆ ಥರದ್ದೆಲ್ಲ ತುಂಬ ಇರುತ್ತೆ. ಆ ಥರ ಇಲ್ಲದೆ ಈಗ ಸಿನಿಮಾ ಅಂತ ಅಂದಾಗ ಇದು ರಿಯಲ್ ಆಗಿ ನಡೆದಿರೋ ಇನ್ಸಿಡೆಂಟ್ಸ್ ಆಗಿರೋದ್ರಿಂದ ಅದನ್ನು ಅದೇ ಥರನೇ ಕ್ಯಾಪ್ಚರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸ್ವಲ್ಪ ಜಾಸ್ತಿನೇ ದಿನ ಆಗುತ್ತೆ, ಯಾಕೆಂದರೆ ಈಗ ತಾನೇ ಡೈರೆಕ್ಟ್ರು 2 ಪಾರ್ಟು ಅಂತ ಹೇಳಿದ್ರಲ್ಲ, ಅದರಿಂದ ಡೆಫಿನೆಟಾಗಿ ಒಂದು 80ರಿಂದ 100 ದಿನ ಆಗುತ್ತೆ ಅಂತ ಅನಿಸ್ತಾ ಇದೆ. ಜೊತೆಗೆ ನಮಗೆ ನಿರ್ಮಾಪಕರು ಒಂದೇ ಹೇಳಿದ್ದು ಸಿನಿಮಾ ಕ್ವಾಲಿಟಿ ವೈಸ್ ಏನೋ ಕಾಂಪ್ರಮೈಸ್ ಇರಬಾರದು ಅನ್ನೋ ಥರ. ಹಂಗಾಗಿರೋದ್ರಿಂದ ಎಕ್ವಿಪ್ಮೆಂಟ್ಸ್ ವೈಸ್ ಏನೋ ಕಾಂಪ್ರಮೈಸ್ ಆಗಲ್ಲ. ರಿಯಲಿಸ್ಟಿಕ್ ಅಪ್ರೋಚ್ ಆಗಿದ್ರೂ ಒಂದು ಕ್ಯಾರೆಕ್ಟರ್ ಓಡಬೇಕು ಅಂತಂದರೆ ಅದಕ್ಕೆ ಏನು ಬೇಕು. ಈಗ ಸಿಕ್ಕಾಪಟ್ಟೆ ಈ ಚಂದಪ್ಪನ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಒಳ್ಳೆ ರನ್ನರ್ ಅಂತೆ. ಈಗ ರನ್ನಿಂಗ್ ಸ್ಪೀಡ್ನ ನಾವು ಕ್ಯಾಪ್ಚರ್ ಮಾಡಬೇಕು ಅಂತಂದರೆ ನಾವು ಕ್ಯಾಮ್ರಾನೂ ಓಡಬೇಕಾಗುತ್ತೆ. ಆ ಥರ ಎಲ್ಲ ಸಲಕರಣೆಗಳನ್ನ ಇಟ್ಕೊಂಡು ಡೆಫಿನೆಟಾಗಿ ಅದನ್ನೇ ನಾನು ರಿಯಲಿಸ್ಟಿಕ್ ಅಪ್ರೋಚ್ ಅಂತ ಹೇಳಿದ್ದು. ಅದನ್ನು ಟೈಮ್ ಫ್ರೇಮ್ ಸೇಮ್ ಇರುತ್ತೆ ಸರ್.
ಅವಾಗೇನು ನಡೆದಿತ್ತು ಟೈಮ್ ಅಂದರೆ 90s ಅಲ್ಲೇನು ನಡೆದಿತ್ತು. ಈಗ ಅದನ್ನು ನಾವು ಮಾಡ್ಕೋಬೇಕು. ನಮ್ಮ ಆರ್ಟ್ ಡೈರೆಕ್ಟರ್ ಬಾಬು ಖಾನ್ ಸರ್ ಕರ್ಕೊಂಡೋಗಿ, ಅಲ್ಲ ಈಗ ಊರನ್ನ ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಇರೋ ಊರಲ್ಲಿ ಬದಲಾವಣೆಗಳು ಮಾಡ್ಕೊಂಡು ಏನಿಲ್ಲ ಅವಾಗ ಏನಿತ್ತು ಆ ಥರದನ್ನು. ಯಾಕೆಂದರೆ ಅಲ್ಲಿ ತುಂಬ ಚೇಂಜ್ ಆಗಿಲ್ಲ. ಈಗ ಇಲ್ಲಿ ನಮ್ಮ ಬೆಂಗಳೂರು ಥರ ಬೆಳೆದಿಲ್ಲ ಆ ಭಾಗ ಇನ್ನು. ಅಲ್ಲಿ ಆಲ್ಮೋಸ್ಟ್ ಬಿಲ್ಡಿಂಗ್ಸು ಎಲ್ಲ ಹಂಗಂಗೆ ಇದೆ, ಮನೆಗಳು ಆ ಥರದ್ದೆಲ್ಲನೂ. ಕೆಲವು ಈಗ ಸ್ಟ್ರೀಟ್ ಲೈಟ್ಸು ಆ ಥರದ್ದೆಲ್ಲ ಏನೇನು ಚೇಂಜ್ ಆಗಿದೆ ಅದನ್ನೆಲ್ಲನೂ ಸ್ವಲ್ಪ ಆ ಟೈಮಲ್ಲಿ ಏನಿತ್ತು ಅದನ್ನೆಲ್ಲ ಮಾಡ್ಕೊಳ್ಳೋಣ. LED ಗಳನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಅವಾಗ ಏನಿತ್ತು ಫಂಕ್ಷನ್ ಲೈಟ್ಸು ಆ ಥರದ್ದೆಲ್ಲ ಬಾಬು ಖಾನ್ ಇಲ್ಲ CG AI ಅಲ್ಲೆಲ್ಲ ಮಾಡ್ಕೋಬೋದಲ್ಲ ಇವಾಗೇನು ತೆಗೆದ್ರು ತುಂಬ ಹೋಗಲ್ಲ. CG ಆ ಥರದ್ದನ್ನೆಲ್ಲ ತುಂಬ ಇಂಪ್ಲಿಮೆಂಟ್ ಮಾಡಲ್ಲ. ಯಾಕಂದರೆ ರಿಯಲಿಸ್ಟಿಕ್ ಅಪ್ರೋಚ್ ಆಗಿರೋದ್ರಿಂದ ತುಂಬ ಆರ್ಟಿಫಿಷಿಯಲ್ ಬೇಡ ಅಂತ ರಿಯಲಿಸ್ಟಿಕ್ ಆಗಿ ಅದನ್ನೇ ನಾವೇ ಚೇಂಜ್ ಮಾಡಿಕೊಂಡ್ರೆ ಶೂಟ್ ಮಾಡ್ಬೋದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಒನ್ ಸೆಕೆಂಡ್ ಸರ್. ಪೋಸ್ಟರ್ ಡಿಸೈನರ್ ವಿಕ್ರಮ್ ಹಾಗೂ ಹಿರಿಯ ಕಲಾ ನಿರ್ದೇಶಕರು ಬಾಬು ಖಾನ್ ಅವರು ವೇದಿಕೆ ಬರಬೇಕಾಗಿ ವಿನಂತಿ. ಅವ್ರು ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಾ ಇಂಡಸ್ಟ್ರಿಗೆ ಫಸ್ಟ್ ಬರ್ಬೇಕಾದ್ರೆ ಬಾಬು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವರಿಂದ ನನಗೆ ಭಕ್ತಿಗೆ ಬರೋದಕ್ಕೆ ಒಂದು ದೊಡ್ಡ ಚಾನ್ಸ್ ಇತ್ತು. ನಾನು ಫಸ್ಟ್ ಬಾಬು ಸರ್ ಜೊತೆ ಅವರು ವರ್ಕ್ ಮಾಡಿದಂಥ ಸಂತೆಯಲ್ಲಿ ನಿಂತ ಕಬೀರ ಸಿನಿಮಾದ ಟ್ರೈಲರ್ ಮತ್ತು ಟೀಸರಿಂದ ನನಗೆ ಕೆರಿಯರ್ ಶುರು ಆಯಿತು. ಮತ್ತು ಅಲ್ಲಿಂದ ನೆಕ್ಸ್ಟು ಬಾಬು ಸರ್ ಜೊತೆ ಅವರು ವರ್ಕ್ ಮಾಡಿದಂಥ ಮರಾಠಿ ಸಿನಿಮಾ ಜೊತೆ ವರ್ಕ್ ಮಾಡಿದ್ವಿ 2 years ಬ್ಯಾಕ್. ಸೊ ಅದಾದಮೇಲೆ ಈ ಸಿನಿಮಾಗೆ ಮತ್ತೆ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಸಿನಿಮಾ ಲಾಸ್ಟ್ ಇಯರ್ ವರ್ಕ್ ಮಾಡಿದಂಥ ಉತ್ತರ ಭಾಗದಲ್ಲೇ ಉತ್ತರ ಕರ್ನಾಟಕದಲ್ಲೇ ವರ್ಕ್ ಮಾಡಿದ್ದು. ಸೊ ಈ ಸಲ ಮತ್ತೆ ಒಂದು 90s ಸಬ್ಜೆಕ್ಟ್. ಸೊ ನಾವೊಂದು 20-30 years ಬ್ಯಾಕ್ ಹೋಗ್ತಿರೋದ್ರಿಂದ ಆ ಟೈಮ್ ಫ್ರೇಮ್ ರಿಯಲಿಸ್ಟಿಕ್ ಅಪ್ರೋಚ್, ಈಗ ಏನು ಕ್ಯಾಮ್ರಾಮನ್ ಹೇಳೋದು, ಆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಮಾಡಿದಾಗ ಆ ಫುಟೇಜಸ್ ನೋಡಿ ಆ ಚಾಲೆಂಜಸ್ನ ಫೇಸ್ ಮಾಡಿ ಇನ್ನು ಏನಿದ್ರು ಇಷ್ಟೊತ್ತು ಅದ್ರ ಬಗ್ಗೆ ನನಗೆ ಆ ಸಬ್ಜೆಕ್ಟ್ ಬಗ್ಗೆ ಅಷ್ಟು ಅರಿವಿರಲಿಲ್ಲ. ಸೊ ಬಾಬು ಸರ್ ಮೊನ್ನೆ ಅದ್ರ ಬಗ್ಗೆ ಕತೆ ಬಗ್ಗೆ ಕೇಳಿದಾಗ ಅವರು ಪುಸ್ತಕ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಪುಸ್ತಕ ಓದಿ ನಾನು ಅದ್ರ ಬಗ್ಗೆ ಇನ್ನು ಕತೆಗೆ ಶುರು ಮಾಡಬೇಕು. ಸೊ ಇನ್ನು ಪೋಸ್ಟ್ ಪ್ರೊಡಕ್ಷನ್ ಶುರು ಆದಾಗ ನಾನು ಮತ್ತೆ ಮುಂದಿನ ಮಾತಾಡಬೇಕು. ಥ್ಯಾಂಕ್ ಯು. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಲೋಕಿತ್ ಅವಶ್ಯ ಸಂಗೀತ ನಿರ್ದೇಶಕ. ಈ ಸಿನಿಮಾ ನನಗೆ ಸಿಕ್ಕಿರೋದಕ್ಕೆ ಬಾಬು ಸರ್ಗೆ ತುಂಬ ಥ್ಯಾಂಕ್ಫುಲ್. ನನ್ನ ರೀಸೆಂಟ್ಲಿ ನನ್ನ ಸಾರ್ ಕರೆದ್ಬಿಟ್ಟು ಒಂದು ಪ್ರಾಜೆಕ್ಟ್ ಹೋಗಿ ಅಂತೇಳಿ ಈ ಪುಸ್ತಕ ಮುಂದೆ ಇಟ್ಟಾಗ ತುಂಬ ಎಕ್ಸೈಟಿಂಗ್ ಆಗಿತ್ತು. ಇದ್ರ ಬಗ್ಗೆ ನಾನು ತುಂಬ ಕೇಳಿದ್ದು, ಪುಸ್ತಕ ಓದಿರಲಿಲ್ಲ. ಸೊ ಆ ಕ್ಷಣನೇ ನಾನು ಬುಕ್ ಇಟ್ಬಿಟ್ಟು ಓಕೆ ನಾನು ಓದಬೇಕಾಗಿತ್ತು, ಬುಕ್ನ ಕಂಪ್ಲೀಟ್ ಆಗುತ್ತೆ. ತುಂಬ ಒಳ್ಳೆಯ ಕತೆ, ತುಂಬ ಚೆನ್ನಾಗಿದೆ ಸರ್. ರವಿ ಬೆಳಗೆರೆ ಸರ್ದು ಪುಸ್ತಕ, ಬರವಣಿಗೆ ಶೈಲಿ ವೆರಿ ಎಕ್ಸೈಟಿಂಗ್. ಥ್ಯಾಂಕ್ ಯು ಸರ್. ಎಲ್ಲ ಡಿಸ್ಕಷನ್ ಆಗ್ತಾ ಇದೆ. ಆ ಪಾರ್ಟ್ ಮೇಲೆ ಹೆಂಗೆ ಹೇಳ್ತಾರೆ ಒಂದಂತೂ ಹೇಳಿದರೆ, ಅಂದರೆ ತುಂಬ ಸೀನಿಯರ್ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ವರ್ಕ್ ಮಾಡಿರೋದು ಬಾಬು ಸರ್ ಈಸ್ ವೆರಿ ಪ್ಯಾಷನೇಟ್, ತುಂಬ ಪ್ಯಾಷನೇಟ್. ಅವ್ರ ಹಿಂದೊಂದು ಇಸ್ಮಾಯಿಲ್ ದಬ್ಬಾ ಸರ್ ಆಗಲಿ, ಹಂಸಲೇಖ ಸರ್, ಅವ್ರ ಥ್ರೂ ಜರ್ನಿ, ಮ್ಯೂಸಿಕ್ ಜರ್ನಿ ತುಂಬ ದೊಡ್ಡದು. ನನಗೂ ಎಕ್ಸೈಟ್ಮೆಂಟ್ ಇದೆ, ಏನು ಕಲಿತೀನಿ ಅವರಿಂದ, ಏನು ಮಾಡ್ತೀನಿ, ಏನು ಹೊಸ ಥರ ಬರ್ತದೆ ಅಂತ. ಒಂದು ಪ್ಯಾಟರ್ನಲ್ಲಿ ಟೋಟಲ್ ಮ್ಯೂಸಿಕ್ನ ಕಟ್ಕೊಡ್ಬೇಕು ಅಂತ ಒಂದು ಚಾಲೆಂಜ್ ಹೇಳಿದ್ದಾರೆ. ವೆರಿ ಎಕ್ಸೈಟಿಂಗ್ ಸರ್. ಈ ರೆಕಾರ್ಡಿಂಗ್ ಪ್ಯಾಟರ್ನ್ ಬಹಳ ಮುಖ್ಯ ಆಗುತ್ತೆ ಸಿನಿಮಾಗಳಲ್ಲಿ. ಈ ರೆಕಾರ್ಡಿಂಗ್ ಪ್ಯಾಟರ್ನ್ ಏನಾದರೂ ಪ್ಲಾನ್ ಆಗಿದೆಯಾ ಸರ್? ಇಲ್ಲ ಸರ್, ಅದೇ ಒಟ್ಟಲ್ಲಿ ಸಾರಂತೂ ತುಂಬ ಶಿಸ್ತಾಗಿ ಮಾತು ಹೇಳಿದ್ದಾರೆ. ಒಂದು ಮೂಲತನ ಏನಿರುತ್ತೆ ಅದ್ರ ಸುತ್ತ ಒಂದು ಕಥೆ ಎಣಿಬೇಕಂತ ಒಂದು ಹಾಡೋದು ಮುಖಾಂತರ. ನಾವೆಲ್ಲೂ ತುಂಬ ಕಮರ್ಷಿಯಲ್ ಆಸ್ಪೆಕ್ಟ್ ಗೊತ್ತಿಲ್ಲ, ಬಟ್ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಮಾಡ್ಬೇಕಂತ ಹೇಳಿದ್ದಾರೆ. ಐ ಆಮ್ ಎಕ್ಸೈಟಿಂಗ್. ಇನ್ನೂ ಆ ಡಿಸ್ಕಷನ್ ಪ್ರೋಸೆಸ್ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. ಗೋಪಾಲ್ ವಾಜಪೇಯಿ ಸರ್ದು ಒಂದು ಹಾಡು ಬಳಸ್ಕೊಡ್ತೀನಿ. ಅವ್ರದ್ದು ರವಿ ಸರ್ ಬಂದಾಗ ಗೋಪಾಲ್ ವಾಜಪೇಯಿ ಅವ್ರ ರೂಮಲ್ಲೇ ಇದ್ದಿತ್ತು. ಹಂಗಾಗಿ ಅದನ್ನ ಬಿಡೋದು ಬೇಡ ಅಂತ ಕಾರಣಕ್ಕೆ ಅವ್ರದ್ದು ದೊಡ್ಡಪ್ಪ ನಾಟಕದ ಏನ ಗಿಳಕ ಏನೋ ಕುಳಕ ಅನ್ನೋ ಒಂದು ಸಾಂಗ್ ಬಳಸ್ಕೊಡ್ತೀನಿ. ಅದು ಬಿಟ್ಟರೆ ಎಕ್ಸಾಂಪಲ್ ನರೇಂದ್ರ ಅಂತ ಇವತ್ತಿನ ಬಹಳ ಪ್ರವರ್ಧಮಾನದಲ್ಲಿರುವಂಥ ಒಳ್ಳೆ ದೊಡ್ಡ ಕವಿ, ಅವ್ರದ್ದು ಅವ್ರ ಜೊತೆ ನಾವು ಸೇರಿಕೊಂಡು ಬಾಕಿ ಹಾಡುಗಳು ಬರೀತೀವಿ ಸರ್. ಇದು ಹಾಡು ಥೀಮ್ ಮ್ಯೂಸಿಕ್ ಅದೇ. ನಾವು ಯಾವಾಗಲೂ ಈಗ ಒಂದ್ಸರಿ ಕಂಪೋಸಿಂಗ್ ಅಲ್ಲಿ ಒಂದು ಮದರ್ ಟೋನ್ ಬರುತ್ತೆ ಸರ್. ಆ ಮದರ್ ಟ್ಯೂನ್ ಇಟ್ಕೊಂಡು ಅದ್ರ ಸುತ್ತ
ಅದು ಶೇಡ್ಸಲ್ಲಿ ಮ್ಯೂಸಿಕ್ ಮಾಡ್ತಾ ಹೋಗೋದು ಮತ್ತು ಜೊತೆಗೆ ಪ್ಲ್ಯಾನ್ ಮಾತಾಡೋದು. ರೆಗ್ಯುಲರ್ ನನ್ನ ಸ್ಟೈಲ್ ಅನ್ನೋದಕ್ಕಿಂತ ಪ್ರತಿ ಸೈಡ್ ಎಲ್ಲ ಜೀನಿಯಸ್ಗಳು ಮಾಡೋದು ಅದನ್ನೇ ನಾನು ಫಾಲೋ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಗುಡ್ ಈವ್ನಿಂಗ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಿಖಿತ್ ಅಂತ. ಇದು ನನ್ನ 2ನೇ ಸಿನಿಮಾ. ಆ್ಯಂಡ್ ಬಾಬು ಸರ್ ಜೊತೆ ಮತ್ತೆ ಕೆಲಸ ಮಾಡ್ತಾ ನನಗೆ ತುಂಬ ಖುಷಿ ಆಗ್ತಿದೆ. ಅದು ಸರ್ ಹೇಳ್ದಂಗೆ ಚಂದ್ರಪ್ಪ ಇದೆ ಗುಡ್ ರನ್ನರ್ ಅಂತ ಹೇಳಿದರು. ಅದಕ್ಕೆ ಡೈಲಿ ರನ್ನಿಂಗ್ ಪ್ರಾಕ್ಟೀಸ್ ಆ್ಯಂಡ್ ಬೇಸಿಕ್ ವರ್ಕೌಟ್ ಎಲ್ಲ ಮಾಡ್ತಾ ಇದ್ದೀನಿ. ಸರ್ ಒಂದು 2 to 3 ಕಿಲೋಮೀಟರ್ಸ್ ಡೈಲಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಕ್ಯಾಮ್ರಾಮನ್ನ ಕೇಳಿ ಎಷ್ಟು ಸ್ಪೀಡಾಗಿ ಓಡಬೇಕು ಅಂತ ಹೇಳ್ತಾರೆ. ಕ್ಯಾಮ್ರಾಮನ್ ಓಡಬೇಕಾ ಜೊತೆಲಿ? ಅದು ಹೇಳ್ತಾರೆ ಯಾವಾಗ ಓಡಬೇಕು ಎಷ್ಟು ಓಡಬೇಕು ಅಂತ. ಅವರಿಂದ ಇನ್ನು ಯಾರು ಓಡ್ ಬರ್ತಿಲ್ಲ ಅನ್ಸುತ್ತೆ, ಅದಕ್ಕೆ ನಿಧಾನ ಕೊಡ್ತಿದ್ದಾರೆ ಸರ್, ಆಮೇಲೆ ಸ್ಪೀಡಾಗಿ ಓಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮೊದಲನೇದಾಗಿ ನಾನು ನಮ್ಮ ಪ್ರೊಡ್ಯೂಸರ್ಸ್ ಬಗ್ಗೆ ಮಾತಾಡಬೇಕು. ನಮ್ಮ ಸುಮಾ ಮೇಡಮು, ಗಂಗಣ್ಣ, ಶ್ರುತಿ ಮೇಡಮು ಹಾಗೂ ಅನಿಲ್ ಸರ್. ಏನಕ್ಕೆ ಅಂತಂದರೆ ಒಬ್ಬ ನಿರ್ಮಾಪಕರು ಮುಂದೆ ಬಂದರೆ ಒಂದು ಚಿತ್ರಕಥೆಗೆ ಜೀವ ಬರುತ್ತೆ. ಏನು ಎಲ್ಲ ಕಲಾವಿದರಿಗೂ ಅವರ ಕನಸಿಗೆ ಒಂದು ರೆಕ್ಕೆ ಬರುತ್ತೆ, ಇನ್ನೊಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ಹೀಗಾಗಿ ಈ ಸಿನಿಮಾ ಅವ್ರಿಗೂ ಒಳ್ಳೇದಾಗಲಿ, ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಮಾಡಲಿ. ಇನ್ನು ನಮ್ಮ ಬಾಬು ಸರ್ ಬಗ್ಗೆ ಮಾತಾಡಬೇಕು. ನಮ್ಮ ಕನ್ನಡದಲ್ಲಿರುವಂತಹ ಸೆನ್ಸಿಬಲ್ ಡೈರೆಕ್ಟರ್ಸ್ ಅಲ್ಲಿ ಬಾಬು ಸರ್ ಒಬ್ಬರು ಅಂತ ಹೇಳೋದು ತಪ್ಪಾಗಲ್ಲ. ಏನಕ್ಕೆ ಅಂತಂದ್ರೆ ಒಬ್ಬ ಬರಹಗಾರ ಯಾವಾಗ ನಿರ್ದೇಶನ ಮಾಡ್ತಾನೋ ಅದು ಅರ್ಥಪೂರ್ಣವಾಗಿರುತ್ತೆ ಅಂತ ನಾನು ಅನ್ಕೋತೀನಿ. ಇನ್ನು ಬಾಬು ಸರ್ ನಮ್ದು ಒಡನಾಟ ಅಂತಂದ್ರೆ ಅವ್ರ ಜೊತೆ ನಾನು ಒಂದು ನಾಟಕದಲ್ಲಿ ಕೆಲಸ ಮಾಡಿದೆ. ಒಂದು 4 ತಿಂಗಳ ಕಾಲ ರಿಹರ್ಸಲ್ಸ್ ಮಾಡಿದ್ವಿ. ಅದಾದ್ಮೇಲೆ ಒಂದು 15 ಶೋ ಮಾಡಿದ್ವಿ. ಸೊ ಅಲ್ಲಿಂದ ಬಾಬು ಸರ್ ಪರಿಚಯ. ತುಂಬಾ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಸರ್ ನೀವು ನಾನು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಡೈರೆಕ್ಟ್ ಆಕ್ಷನ್ ಅನ್ನೋ ನಾಟಕ ಮಾಡಿದ್ದು. ಸರ್ ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಉಳಿಸ್ಕೊಂತೀನಿ ಅಂತ ಹೇಳ್ತೀನಿ. ಹಾಗೆ ಇನ್ನ ಹೋಲ್ ತಂಡ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಜೊತೆ ವರ್ಕ್ ಮಾಡಕ್ಕೆ. ಸೋ ಎಕ್ಸೈಟೆಡ್. ಇನ್ನು ಭಾವನಾ ಐ ಆಮ್ ಸೋ ಎಕ್ಸೈಟೆಡ್ ಟು ಸಿ ಅಂದ್ರೆ ರವಿ ಬೇಗರೆ ಸರ್ ಪಾತ್ರ ನೀವು ಹೆಂಗೆ ನಿರ್ವಹಿಸ್ತೀರಾ ಅಂತ. ಹಾಗೆ ರವಿ ಬೆಳಗೆ ಸರ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅಂದ್ರೆ ಇದು ತುಂಬಾ ಪೊಟೆನ್ಷಿಯಲ್ ಇರುವಂತ ಕತೆ. ಒಳ್ಳೆ ರೀತಿ ಪ್ರೆಸೆಂಟ್ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನನಗೆ ಮತ್ತೆ ಮಳೆ ಹೋಯಿತು ಆ ಸಿನಿಮಾ ಕೆಲಸ ಮಾಡಿದೆ. ಆ ಪೇಮೆಂಟ್ಸು, ಆ ನೀಟ್ನೆಸ್ಸು, ಆ ಲಾಡ್ಜು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಆ ಪ್ರೊಡ್ಯೂಸರ್ಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ. ನೆಕ್ಸ್ಟು ನಮ್ಮ ಡೈರೆಕ್ಟ್ರು ಎಷ್ಟು ಕೂಲಾಗಿ ವರ್ಕ್ ಮಾಡಿದರು. ಇಬ್ಬರು ಡೈರೆಕ್ಟ್ರು ಸೇರ್ಕೊಂಡು ತುಂಬ ಚೆನ್ನಾಗಿ ಮಾಡಿದರು. ಭಾಳ ಸಂತೋಷ ಆಯಿತು. ಈಗ ಈ ಪಿಕ್ಚರ್ಗೆ ಆ ಸೌಂಡಿಗೆ ಒಂದು ಸಿನಿಮಾ ಮಾಡಿದ್ದೀನಿ. ಹಾಗೆ ಬಾಬು ಸರ್ ನೀವು ಜೊತೆಲಿ ಇದೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ನಾನು ವರ್ಕ್ ಮಾಡ್ತಾಯಿದ್ದೀನಿ. ನಮಸ್ಕಾರ. ಸಾಯಿ ಪ್ರಕಾಶ್ ಅವ್ರದ್ದು 80 ಸಿನಿಮಾ, ದಿನೇಶ್ ಬಾಬು ಅವ್ರದ್ದು 13 ಸಿನಿಮಾ, ಡಿ ರಾಜ್ ಬಾಬು ಅವ್ರದ್ದು 5 ಸಿನಿಮಾ. ಹಾಗೆ ಲೆಕ್ಕ ಇಟ್ಕೊಳ್ಳಿ. ನಮ್ಮ ಕೆ ವಿ ರಾಜ್ ಅವರಿದ್ದಾರೆ, ಮುದ್ರಾಜ್ ಅವರಿದ್ದಾರೆ, ಲೆಕ್ಕ ಇಟ್ಕೊಳ್ಳಿ. ಆಗಿದೆ ಸರ್ ಒಂದು 300-400 ಸಿನಿಮಾ. 45 ವರ್ಷ ಆಯ್ತಾ ನೀವು? 55 ಸರ್. 70ನೇ ಇಸ್ವಿ ಬನ್ನಿ ಸರ್. ಫಸ್ಟ್ ಒಂದು ತೆಲುಗು, ತಮಿಳು, ಹಿಂದಿ ಅಲ್ಲಿ ಸೇರ್ಕೊಂಡು ಅಲ್ಲಿಂದ ಅವ್ರು MGR ಯಾವಾಗ ಮಿನಿಸ್ಟರ್ ಆದರು ಇದು ಕರ್ನಾಟಕಕ್ಕೆ ಬಂದೆ. ಫಸ್ಟ್ ಪಿಕ್ಚರ್ ಇದು ಆರ್ಟ್ ರೈಟರ್ ಆಗಿ ಬೂದಿ ಮುಚ್ಚಿದ ಕೆಂಡ, ಬಿಳಿ ಗುಲಾಬಿ, ಆಮೇಲೆ ಇದು ವಿಷ್ಣುವರ್ಧನ್ ಅವ್ರದ್ದು ಮರ್ತೋಗಿದ್ದು ಪಿಕ್ಚರ್. ಆಮೇಲೆ ಲೈನಾಗಿ ಹಂಗೆ ಮಾಡ್ತಾ ಇದೀನಿ, ಮಾಡ್ತಾನೇ ಇದ್ದೀನಿ. ಮಾಡಿದ್ದೀನಿ, ಅವ್ರಿಗೂ ಮಾಡಿದ್ದೀನಿ. ನಮ್ಮ ವೈಆರ್ ಸಮಯ ಡೈರೆಕ್ಟ್ರು BS ನಾಯ್ಡು ಅವರು ಆ ಡೈರೆಕ್ಟ್ರ್ ಜೊತೆ ಮಾಡಿದ್ದೀನಿ. ಎಲ್ಲ ಡೈರೆಕ್ಟ್ರುಗಳು ನಾವು ಮಾಡಿದ್ದೀನಿ. ಸರ್ ಖುಷಿ ಪಡ್ತಾ ಇದೆ ನನಗೆ. ಕೆಲಸ ಸಿಗ್ತಾ ಇದೆಯಾ?
ಕೆಲಸ ಸಿಕ್ತು ಮಾಡ್ತಾನೆ ಈಗ ನಮ್ಮ ಟೀಚರ್ ಇದಕ್ಕೆ ಏನು ತಯಾರಿ ಮಾಡ್ತಿದ್ದೀವಿ ಸರ್? ಈ ಸಿನಿಮಾಕ್ಕೆ ಏನೇನು ತಯಾರಿ ಮಾಡ್ತಿದ್ದೀವಿ? ಏನು ಗೊತ್ತಾಗಲ್ಲ ಈ ಸಿನಿಮಾಗೆ ಇನ್ನೂ ಡಿಸ್ಕಷನ್ ಆಗಿಲ್ಲ ಅದನ್ನ ಮಾಡ್ಕೊಂತೀವಿ. ಬೆಂಗಳೂರಲ್ಲೇ ಇರ್ತೀರಾ ನೀವು? ಹೌದು ಸರ್, ಬಸವೇಶ್ವರ ಮನೆ. ಬಾಬು ವರ್ಸಸ್ ಬಾಬು. ಬಾಬು ವರ್ಸಸ್ ಬಾಬು ಅಂತ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾಗೆ ಒಳ್ಳೇದಾಗ್ಲಿ. ಅಂಡ್ ಈ ಹಂತಕರು ಬದಲಾಗಿ ಚಿಂತಕರು ಅಂತ ಹೇಳ್ತೀವಿ, ಅದೆಲ್ಲೋ ಈ ಸಿನಿಮಾ ಟೈಟಲ್ ಅಲ್ಲೇ ಕಾಣ್ತಾ ಇದೆ ಅಂತ ನನಗನ್ಸುತ್ತೆ. ಬಂದ ತಕ್ಷಣ ಇದು ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಲ್ಲ, ಯಾವಾಗಲೂ ರೆಡ್ ಕಲರ್ ರಕ್ತದ ಕಲರ್ ಹಾಕ್ತಾರಲ್ಲ ಟೈಟಲ್, ಇವಾಗ ವೈಟ್ ಕಲರ್ ಹಾಕಿದ್ದಾರೆ ಅಂದ್ರೆ ಮೇ ಬಿ ಆ ಚಿಂತನೆ ಇಲ್ಲಿ ಶುಭ್ರವಾಗಿ ಕಾಣ್ತಾ ಇದೆ ಅನ್ಕೋತೀನಿ. ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಅಂಡ್ ಈ ಕಾರ್ಯಕ್ರಮದ ಟೈಟಲ್ ಲಾಂಚ್ ಅಲ್ಲಿ ಭಾಗವಹಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಹಾಗೂ ವಿಶೇಷ ಆಹ್ವಾನಿತರಿಗೆ ವೇದಿಕೆ ಪರವಾಗಿ ಹಾಗೂ ಚಿತ್ರದ ಪರವಾಗಿ ಅತ್ಯಂತ ಆತ್ಮೀಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.